ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮಬಂಧುಗಳಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ದಿನ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧ್ಯಾನ, ತದನಂತರದಲ್ಲಿ ಜ್ಞಾನ ಹಂಚಿಕೆ ಇರುತ್ತದೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮೆಲ್ಲರ ಗುರುಗಳಾದ ಸುಭಾಷ್ ಪತ್ರಿ ಸರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಬಾಬಾಜಿ, ಪ್ರಕೃತಿ ಮಾತೆಗೆ ಅನಂತ ವಂದನೆಗಳು ಹಾಗೂ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿಯವರಿಗೂ ಹಾಗೂ ನಾಗರಾಜ್ ಗುರುಜಿಯವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಮೊದಲಿಗೆ ಧ್ಯಾನವನ್ನು ಮಾಡೋಣ. ಬೇಕಾದರೆ 1 ಗ್ಲಾಸು ನೀರು ಕುಡಿಬಹುದು. 1 ಗ್ಲಾಸ್ ನೀರು ನಿಮ್ಮ ಹತ್ರ ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನವಾದ ನಂತರ ಕುಡಿಬಹುದು. ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ಸಾಧ್ಯವಾದರೆ ಚಾಪೆ ಮೇಲೆ ಕುಳಿತುಕೊಳ್ಳಿ. ಸಾಧ್ಯವಾಗಿ ಆಗದೇ ಇದ್ದರೆ ಕುರ್ಚಿ ಮೇಲೆ ಅಥವಾ ಸೋಫಾದ ಮೇಲೆ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚೋಣ. ಕೈಗಳನ್ನು ಹೀಗೆ ಬೆರಳುಗಳಿಂದ ಬೆರಳುಗಳಿಗೆ ಲಾಕ್ ಮಾಡ್ಕೊಳ್ಳೋಣ. ಕಾಲುಗಳನ್ನು ಒಂದು ಕಾಲ ಮೇಲೆ ಒಂದು ಈ ಥರ ಕ್ರಾಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ನಮ್ಮ ಉಸಿರನ್ನು ಮಾತ್ರ ಗಮನಿಸುತ್ತಾ ಧ್ಯಾನಕ್ಕೆ ಹೋಗೋಣ. ಧ್ಯಾನದಲ್ಲಿ ಯಾವುದೇ ಥರದ ಆಲೋಚನೆಗಳು ಬಂದರೆ ಉಸಿರಾಟದ ಮೇಲೆ ಮಾತ್ರ ಗಮನವಿರಲಿ. ಜಪ, ತಪ, ದೇವರ ನಾಮಸ್ಮರಣೆ ಯಾವುದು ಬೇಕಾಗಿಲ್ಲ ಮಾಸ್ಟರ್ಸ್. ನಿಮ್ಮ ಉಸಿರಾಟವನ್ನು ಮಾತ್ರ ಗಮನಿಸಿ. ಸಹಜವಾದ ಸರಳವಾದ ಉಸಿರಾಟದ ಕಡೆಗೆ ಮಾತ್ರ ನಮ್ಮನ ಗಮನವಿರಲಿ. ಹೀಗೆ ಮಾಡ್ತಾ ಇದ್ದರೆ ಬರ್ತಾ ಬರ್ತಾ ನಾವು ಶೂನ್ಯ ಸ್ಥಿತಿಗೆ ಹೋಗ್ತೀವಿ. ನಮ್ಮಲ್ಲಿ ಅನೇಕ ಬದಲಾವಣೆಗಳು ಉದ್ಭವ ಆಗ್ತದೆ. ಹಾಗಾಗಿ ಶ್ವಾಸದ ಮೇಲೆ ಧ್ಯಾಸವನ್ನು ಮಾಡುತ್ತಾ ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಇಡುತ್ತಾ ಧ್ಯಾನಸ್ಥರಾಗೋಣ. ಆಳವಾದ ಧ್ಯಾನಕ್ಕೆ ಹೋಗೋಣ. ಅದ್ಭುತವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ. ಮೇಡಮ್, ಮ್ಯೂಸಿಕ್ ಪ್ಲೀಸ್. ಮೇಡಮ್,
ಮಾಸ್ಟರ್, ಇನ್ನು 5 ನಿಮಿಷ ಇದೆ. ಮಾಸ್ಟರ್, ಇನ್ನು 2 ನಿಮಿಷ. ಮಾಸ್ಟರ್ಸ್, ಇನ್ನು 1 ನಿಮಿಷ ಇದೆ. ನಿಧಾನವಾಗಿ ನಮ್ಮ ದೇಹ ಸ್ಥಿತಿಗೆ ಬರೋಣ. ಮೇಡಮ್, ಮ್ಯೂಸಿಕ್ ಸ್ಟಾಪ್ ಮಾಡಿ ಪ್ಲೀಸ್. ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಪ್ರಕೃತಿಯತ್ತ ಗಮನ ಹರಿಸೋಣ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ನಿಮ್ಮ 2 ಕೈಗಳನ್ನು ನಿಧಾನವಾಗಿ ಉಜ್ಜಿ, ಆ ಹಸ್ತಗಳನ್ನ ಮೃದುವಾಗಿ
ಇಟ್ಕೊಳ್ಳೋಣ. ಐದು ಸೆಕೆಂಡುಗಳ ಕಾಲ ಇಟ್ಕೊಳ್ಳೋಣ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ತೆಗೆದು ಕಣ್ಣುಗಳನ್ನು ನಿಧಾನವಾಗಿ ಬಿಡಿ. ಧ್ಯಾನದಿಂದ ಕೂಡಿದ ಹಸ್ತಗಳನ್ನು, ಆ ಶಕ್ತಿಯನ್ನು ಒಮ್ಮೆ ದರ್ಶನ ಮಾಡಿ. ಓಕೆ ಮಾಸ್ಟರ್ಸ್, ಅದ್ಭುತವಾದ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ ಮತ್ತು ಮನಸ್ಸಿಗೆ ಧನ್ಯವಾದಗಳನ್ನು ಹೇಳೋಣ. ಹಾಗೆ ಅದ್ಭುತವಾದ ಸಂಗೀತಕ್ಕೆ ಸಂಗೀತ ಧ್ಯಾನಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮೇಡಮ್ ಬಂದಿದ್ದಾರಾ? ಮಾಸ್ಟರ್ಸ್, ಧ್ಯಾನದ ನಂತರ ಈಗ ಜ್ಞಾನ ಹಂಚಿಕೆ ಇರುತ್ತೆ. ಕ್ಷಮಾಗುಣ ವಿಷಯವಾಗಿ ನಮಗೆ ಜ್ಞಾನ ನೀಡಲಿಕ್ಕೆ BT ಗಿರಿಜಮ್ಮ ಮೇಡಮ್ ಬಂದಿದ್ದಾರೆ. ಮೇಡಮ್, ನಿಮಗೆ ಈ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಹಾಗೂ ಶುಭ ಮಧ್ಯಾಹ್ನ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಗೆಲ್ಲರಿಗೂ ಕ್ಷಮಾಗುಣದ ಬಗ್ಗೆ ವಿಷಯವನ್ನ ಜ್ಞಾನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕ್ಲಿಯರ್ ಇದೆಯಾ? ಎಸ್, ಕೇಳ್ತಾ ಇದ್ದೇನೆ, ಕ್ಲಿಯರ್ ಇದೆ. ಮಾಸ್ಟರ್ಸ್ ಎಲ್ರಿಗೂ ಮಧ್ಯಾಹ್ನದ ಪ್ರಣಾಮಗಳು. ಮೊದಲಿಗೆ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಮ್ಮನವರಿಗೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ವಿಶ್ವಶಕ್ತಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ದಿನದ ಮಧ್ಯಾಹ್ನದ ಸತ್ಸಂಗದಲ್ಲಿ ಕ್ಷಮಾಗುಣದ ಬಗ್ಗೆ ನನಗೆ ತಿಳಿದಿರ್ತಕ್ಕಂತಹ 2 ಅಂಶಗಳನ್ನ ನಾನಿಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಕ್ಷಮಾಗುಣ ಅಂತಕ್ಕಂಥದ್ದು ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಗುಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಯಾಕಪ್ಪ ಕ್ಷಮಾಗುಣ ಯಾಕೆ ನಮ್ಗೆ ಅವಶ್ಯಕವಾಗಿ ಬೇಕಪ್ಪ ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೇಕಪ್ಪ ಅಂತಂದ್ರೆ ಈ ಕ್ಷಮಾಗುಣ ಅಂತಕ್ಕಂಥದ್ದು ನಮಗೆ ಅತಿ ಅವಶ್ಯಕವಾಗಿರ್ತಕ್ಕಂತಹ ಒಂದು ಗುಣ. ಇದು ಕ್ಷಮೆ ಅಥವಾ ಕ್ಷಮಾಗುಣ ಅಂತಕ್ಕಂಥದ್ದು ನಮ್ಮಲ್ಲಿದ್ರೆ ನಾವು ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಲ್ಲಿ ನಮ್ಗೆ ಇದು ಅನುಕೂಲವನ್ನ ಮಾಡಿಕೊಡುತ್ತೆ. ಈ ಒಂದು ಕ್ಷಮಾಗುಣ ಅಥವಾ ಕ್ಷಮೆ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾನು ನನಗೆ ತಿಳಿದಿರ್ತಕ್ಕಂತಹ ಒಂದು ಅರ್ಥವನ್ನ ಹೇಳ್ತಾ ಇದ್ದೀನಿ. ಕ್ಷಮೆ ಅಂತಂದ್ರೆ ಮರೆಯುವುದು, ಮನಸ್ಸಿನಿಂದ ಅದನ್ನ ತೆಗೆದು ಹಾಕ್ತಕ್ಕಂಥದ್ದು, ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು. ಏನನ್ನ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನೇ ಆಗಿರ್ಬೋದು, ಒಂದು ಘಟನೆಯನ್ನೇ ಆಗಿರ್ಬೋದು, ಒಂದು ಸನ್ನಿವೇಶವನ್ನೇ ಆಗಿರಬಹುದು, ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು. ಅಥವಾ ಮರೆಯುವುದು ಅಂತಂದ್ಬಿಟ್ಟು ನಾವಿಲ್ಲಿ ಅದನ್ನ ಇನ್ನು ಚೆನ್ನಾಗಿ ಹೇಳ್ಬಹುದು, ಮರಿತಕ್ಕಂಥದ್ದು. ಮರೆತಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ಮನಸ್ಸಿಗೆ ಯಾವ ರೀತಿ ಶಾಂತಿ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಆತ್ಮಸ್ವರೂಪಿಗಳು, ಪರಮಾತ್ಮನ ಒಂದು ಅಂಶಗಳು ನಾವೆಲ್ಲ. ಪರಮಾತ್ಮನಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಉನ್ನತವಾದ ಗುಣ ಏನಪ್ಪಾ ಅಂತಂದ್ರೆ ಕ್ಷಮೆ ಅಂತಕ್ಕಂಥದ್ದು. ನೋಡಿ, ನಾವು ಆತ್ಮಸ್ವರೂಪಿಗಳು ದೇಹವನ್ನ ಧರಿಸಿ ಬರ್ತೀವಿ. ಬಂದು ನಾವು ಈ ಒಂದು ಜೀವನವನ್ನ ಮಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪುಗಳನ್ನೆಲ್ಲ ಭಗವಂತ ಏನ್ ಮಾಡ್ತಾನೆ, ಕ್ಷಮಿಸ್ತಾ ಬರ್ತಾನೆ. ಹೌದಲ್ವಾ? ನಾವ್ ಎಷ್ಟು ತಪ್ಪುಗಳನ್ನ ಮಾಡಿದ್ರು ಸಹಿತನೂ ಪ್ರಕೃತಿನೂ ನಮ್ಗೆ ಕ್ಷಮೆಯನ್ನ ಕೊಡುತ್ತೆ. ನೋಡಿ, ನಾವ್ ತಪ್ಪು ಮಾಡಿದೀವಿ ಅಂತ ಎಂದಾದ್ರೂ ಸೂರ್ಯ ನಮ್ಮ ಮನೆ ಮೇಲೆ ಬೆಳಕನ್ನ ಬೀಳೋದನ್ನ ನಿಲ್ಲಿಸ್ತಾನ? ಇಲ್ಲ. ನಮ್ಮ ಮನೆಗೆ ಗಾಳಿ ಬರೋದ್ ನಿಂತ್ಕೊಳ್ಳುತ್ತಾ? ಇಲ್ಲ. ಮಳೆ ಬರೋದ್ ನಿಂತ್ಕೊಳ್ಳುತ್ತಾ? ಇಲ್ಲ. ನೋಡಿ, ಪ್ರಕೃತಿ ಏನ್ ಮಾಡ್ತಾ ಇದೆ, ನಾವು ಮಾಡಿರ್ತಕ್ಕಂತಹ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಮಗ್ ಏನ್ ಕೊಡ್ತಾ ಇದೆಯಪ್ಪ ಅಂದ್ರೆ ಕ್ಷಮೆಯನ್ನ ಕೊಡ್ತಾ ಇದೆ.
ಅಂತಹ ಒಂದು ಪರಮಾತ್ಮನ ಅಂಶವಾಗಿರ್ತಕ್ಕಂತಹ ನಾವು ಸಹಿತ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಗುಣವನ್ನ ನಾವು ಬೆಳೆಸ್ಕೋಬೇಕು. ಈ ಗುಣವನ್ನ ನಾವು ಬೆಳೆಸ್ಕೊಂಡಾಗ ಏನಾಗ್ತೀವಪ್ಪ ಅಂದ್ರೆ ನಾವು ಪರಮಾತ್ಮನ ಒಂದು ಅಂಶವನ್ನ ಹಾಕ್ತಿವಿ, ಪರಮಾತ್ಮನ ಒಂದು ಅಂಶನೇ ಆಗ್ತೀವಿ. ಇಲ್ಲಪ್ಪ ಅಂದ್ರೆ ನಾವು ಸಾಮಾನ್ಯ ಮಾನವರಾಗಿನೇ ಜೀವನವನ್ನ ಮಾಡ್ಬೇಕಾಗುತ್ತೆ. ಈ ಒಂದು ಕ್ಷಮೆಯನ್ನ ನೀಡ್ತಾ ಹೋದಂಗೆಲ್ಲ ಏನಾಗುತ್ತಪ್ಪ ಅಂದ್ರೆ ನಾವು ಒಂದು ಉನ್ನತ ಮಟ್ಟಕ್ಕೆ ಏರ್ತೀವಿ. ಜೊತೆಗೆ ನಮ್ಮ ಬಂಧುಗಳೇ ಆಗಿರಬಹುದು, ಅಥವಾ ನಮ್ಮ ಸ್ನೇಹಿತರೇ ಆಗಿರಬಹುದು, ನಮ್ಮ ಅಕ್ಕಪಕ್ಕದವರೇ ಆಗಿರಬಹುದು, ಅವರ ಒಂದು ಉನ್ನತಿಗೂ ಸಹಿತ ನಾವೇನಾಗ್ತೀವಪ್ಪ ಅಂತಂದ್ರೆ ಕಾರಣರಾಗ್ತೀವಿ ನಾವು. ಯಾವ ರೀತಿ ಅಂತಂದ್ರೆ ಈಗ ನೋಡಿ, ನಾವು ಯಾರೋ ನಮ್ಮ ಬಂಧುಗಳು ಅಥವಾ ನಮ್ಮ ಸ್ನೇಹಿತರು ಏನಾದ್ರೂ ಒಂದು ತಪ್ಪನ್ನ ಮಾಡಿರ್ತಾರೆ, ಅದನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಒಂದ್ ರೀತಿ ಅಸಹನೆಯನ್ನ ಹೊಂದಿರ್ತೀವಿ. ನಾವು ಅವ್ರನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ, ಬೇರೆಯವ್ರ ಹತ್ರ ಎಲ್ಲ ನಾವು ಅವ್ರ ಬಗ್ಗೆ ಏನಾದ್ರೂ ಹೇಳ್ತಾ ಇರ್ತೀವಿ. ಕಾರಣ ಯಾಕೆ, ಏನು ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾಕೆ ವಿರಸ ಬಂದಿದೆ ಅಂತಕ್ಕಂಥ ಅಂಶಗಳನ್ನ ನಾವು ಪದೇ 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 ನೆನಪು ಮಾಡ್ಕೊಳ್ತಾ ಇರ್ತೀವಿ. ಅದರ ಬದಲಾಗಿ ನಾವು ಅದನ್ನ ಮರೆತಾಗ, ಮನಸ್ಸಿನಿಂದ ಆ ಒಂದು ತಪ್ಪನ್ನ ತೆಗೆದು ಹಾಕಿದಾಗ ಏನಾಗುತ್ತೆ ಇಲ್ಲಿ ಅಂದ್ರೆ ನಮ್ಮ ಒಂದು ಪುರೋಗತಿನೂ ಆಗುತ್ತೆ, ನಮ್ಮ ಒಂದು ಮನಸ್ಸನ್ನು ಶಾಂತ ಆಗುತ್ತೆ, ನಮ್ಮ ಮನಸ್ಸನ್ನು ಶುದ್ಧ ಆಗುತ್ತೆ. ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ ಎದುರಿನವರು ಸಹಿತನು ಯಾರೋ ನಮಗೆ ನೋವು ಕೊಟ್ಟಿರ್ತಾರಪ್ಪ, ಅವರನ್ನು ನಾವು ಕ್ಷಮಿಸೋದ್ರಿಂದ ಏನಾಗುತ್ತಂದ್ರೆ ಅವರು ಸಹಿತ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವು ಒಂದು ಕಾರಣ ಆಗ್ತೀವಿ. ನೋಡಿ, ನಾನು ಒಂದು ಪುಟ್ಟದೊಂದು ಕಥೆ ಹೇಳ್ತೀನಿ. ಒಬ್ಬ ಸಾಧು ಬೀದಿಯಲ್ಲಿ ಹೋಗ್ತಾ ಇರ್ತಾರೆ. ಆ ಬೀದಿಯಲ್ಲಿ ಒಬ್ಬ ಹೆಣ್ಮಗಳು ಇರ್ತಾಳೆ. ಆ ಹೆಣ್ಮಗ್ ಏನಪ್ಪಾ ಅಂತಂದ್ರೆ ಅಷ್ಟು ಸಿಟ್ಟು, ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರು ಅವರು ಆ ಮಹಿಳೆಯ ಗುಣಗಳನ್ನ ಇಷ್ಟಪಡ್ತಾ ಇರೋದಿಲ್ಲ. ಅಂತಹ ವ್ಯಕ್ತಿ ಆಯಮ್ಮ ಮೊದಲನೇ ಮಹಡಿಯಲ್ಲಿ ಇರ್ತಾಳೆ. ಆ ಸಾಧು ಹೋಗ್ಬೇಕಾದ್ರೆ ಏನ್ ಮಾಡ್ತಾಳೆ ಅಂತಂದ್ರೆ, ಅವಳಿಗೆ ಆ ಸಾಧು ಯಾವಾಗ್ಲೂ ಶಾಂತವಾಗಿ ಸಮಾಧಾನವಾಗಿ ಇರ್ತಕ್ಕಂಥದನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ. ಒಂದ್ಸಾರಿ ಏನ್ ಮಾಡ್ತಾಳಪ್ಪ ಅಂದ್ರೆ ಸ್ವಲ್ಪ ಕಸವನ್ನ ತಂದು ಮೇಲಿನ ಬಿಡ್ತಾಳೆ. ಅಂದ್ರೆ ನೋಡಿಲ್ವೇನೋ ಅನ್ನುವ ಒಂದು ರೀತಿಯಲ್ಲಿ ಏನ್ ಮಾಡ್ತಾಳೆ, ಸಾಧುವಿನ ಮೇಲೆ ಕಸವನ್ನ ಹಾಕ್ತಾಳೆ. ಆ ಸಾಧು ಮುಖವನ್ನ ಕೇಳ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಮೇಡಮ್? ಕೇಳಿಸ್ತಾ ಇಲ್ಲ ಮೇಡಮ್. ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ ಮೇಡಮ್? ವಾಯ್ಸ್ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆಯಾ ವಾಯ್ಸ್? ವಾಯ್ಸ್ ಕೇಳಿಸ್ತಾ ಇದೆಯಾ? ಬ್ರೇಕ್ ಆಗ್ತಿದೆ ಮ್ಯಾಮ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಹೌದಾ? ಈಗ ನೋಡಿ. ಹಾ ಮ್ಯಾಮ್. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಾ ಮೇಡಮ್? ಮ್ಯಾಮ್ ಒಬ್ಬೊಬ್ರು ಮೊಬೈಲ್ ಅಲ್ಲಿ ಕೇಳಿಸ್ತಿಲ್ಲ. ಮೆಸೇಜ್ ಹಾಕಿದರೆ ಕೇಳಿಸ್ತಿದೆ ಅಂತ ಕಂಟಿನ್ಯೂ ಮಾಡಿ ಮ್ಯಾಮ್, ಕಂಟಿನ್ಯೂ ಮಾಡಿ. ಹೌದು ಮೇಡಮ್. ಕಸವನ್ನ ಹಾಕ್ತಾಳೆ, ಅಂದ್ರೆ ಗೊತ್ತಿಲ್ವೇನೋ ಅನ್ನುವ ರೀತಿಯಲ್ಲಿ ಏನ್ ಮಾಡ್ತಾಳೆ, ಕಸವನ್ನ ಹಾಕ್ತಾಳೆ. ಆ ಸಾಧು ಏನ್ ಮಾಡ್ತಾರೆ, ತಲೆ ಎತ್ತಿ ನೋಡ್ಬಿಟ್ಟು ಏನು ಹೇಳೋದಿಲ್ಲ, ಅವರು ಮುಂದೆ ಹೋಗ್ತಾರೆ. ಅವರ ಒಂದು ತಾಳ್ಮೆ, ಸಹನೆ ಅಂತಕ್ಕಂಥದ್ದು ಇವಳಿಗೆ ಒಂದ್ ರೀತಿ ಆಗ್ಬಿಡ್ತದೆ, ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಮರುದಿನನೂ ಏನ್ ಮಾಡ್ತಾಳಪ್ಪ ಅಂತಾರೆ, ಮತ್ತೆ ಅದೇ ಸಮಯದಲ್ಲಿ ಸಾಧು ಹೋಗ್ತಾ ಇರ್ತಾರೆ, ಮತ್ತೆ ಏನ್ ಮಾಡ್ತಾಳವಳು, ಮತ್ತೆ ಕಸವನ್ನ ಹಾಕ್ತಾಳೆ. ಇದೇ ರೀತಿ ಏನ್ ಮಾಡ್ತಾಳಪ್ಪ ಅಂದ್ರೆ 4 ರಿಂದ 5 ದಿನಗಳ ಕಾಲ ಕಸವನ್ನ ಹಾಕ್ತಾಳವಳು. ಆ ಸಾಧು ಏನು ಅನ್ನೋದೇ ಇಲ್ಲ, ಸುಮ್ನೆ ಹೋಗ್ತಾ ಇರ್ತಾರೆ. ಸಾಧು ಅನ್ನೋದು ಏನು ಅಂದಂಗೆ ಸುಮ್ನೆ ಹೋಗ್ತಕ್ಕಂಥದ್ದು, ಇವಳು ಪದೇ ಪದೇ ತಲೆ ಮೇಲೆ ಕಸ ಹಾಕ್ತಕ್ಕಂಥದ್ದು ಈ ರೀತಿ ನಡೀತಾನೆ ಇರುತ್ತೆ. ಒಂದು ದಿನ ಏನಾಯ್ತಪ್ಪ ಅಂದ್ರೆ ಆ ಮನೆ ಹತ್ರಕ್ ಬಂದಾಗ ಸಾಧುಗೆ ತಲೆ ಮೇಲೆ ಕಸ ಬೀಳೋದಿಲ್ಲ. ಅಯ್ಯೋ ಏನಕ್ಕೆ ಕಸ ಬೀಳ್ಲಿಲ್ಲ ಅಂತ ತಲೆ ಎತ್ತಿ ನೋಡ್ತಾರೆ, ಆ ಹೆಣ್ಮಗಳು ಕಾಣಿಸೋದಿಲ್ಲ. ಮತ್ತೆ 2ನೇ ದಿನನೂ ಅದೇ ರೀತಿ ಆಗುತ್ತೆ, 3ನೇ ದಿನನೂ ಅದೇ ರೀತಿ ಆಗುತ್ತೆ. ಸಾಧುಗ್ ಸ್ವಲ್ಪ ಅನುಮಾನ ಬರುತ್ತೆ, ಯಾಕೆ ಈ ತಾಯಿ ಯಾಕೆ ನನ್ ಮೇಲೆ ಕಸ ಹಾಕ್ತಾ ಇಲ್ಲ, ನೋಡ್ಬೇಕು ಅಂತಂದ್ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿನ ಮೆಟ್ಲಿರ್ತವೆ, ಹತ್ಕೊಂಡು ಹೋದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಕಸ ಹಾಕಿರ್ತಕ್ಕಂತಹ ಹೆಣ್ಮಗಳು ಜ್ವರದಿಂದ ಮಲಗಿಬಿಟ್ಟಿರ್ತಾಳೆ. ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರನ್ನು ಅವಳ ಮನೆಗೆ ಹೋಗಿರೋದಿಲ್ಲ, ಏನಾಗಿದೆ ಅಂತಂದೇಳಿ ನೋಡಿರೋದಿಲ್ಲ. ಆದ್ರೆ ಈ ಸಾಧು ಹೋಗ್ಬಿಟ್ಟು ನೋಡಿ ಅವಳಿಗೆ ಉಪಚಾರವನ್ನ ಮಾಡಿ ಡಾಕ್ಟರ್ನ ಕರ್ಕೊಂಡು ಬಂದು ಚಿಕಿತ್ಸೆಯನ್ನ ಕೊಡಿಸಿ
ಬೇಕಾಗಿರ್ತಕ್ಕಂತಹ ಒಂದು ಗಂಜಿ ಆ ತರ ಎಲ್ಲ ಊಟವನ್ನ ರೆಡಿ ಮಾಡಿಕೊಟ್ಟು 2-3 ದಿನ ಏನ್ ಮಾಡ್ತಾರಪ್ಪ ಅಂದ್ರೆ ಆರೈಕೆಯನ್ನ ಮಾಡ್ತಾರೆ. ಅವ್ರು ಚೆನ್ನಾಗಾದ್ಮೇಲೆ ಏನ್ ಮಾಡ್ತಾರೆ, ಸಾಧು ಅವ್ರ ಮನೆಗೆ ಹೋಗೋದನ್ನ ನಿಲ್ಲಿಸ್ತಾರೆ. ಮರುದಿನ ಏನ್ ಮಾಡ್ತಾರೆ, ಸಾಧು ಮತ್ತೆ ಅದೇ ಸಮಯದಲ್ಲಿ ಹೋಗ್ಬೇಕಾದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾಳಪ್ಪ ಅಂದ್ರೆ ಕಸ ಹಾಕ್ತಾ ಇರ್ತಕ್ಕಂತಹ ಹೆಣ್ಮಗಳು ಒಂದು ಪ್ಲೇಟಿನ ತುಂಬಾ ಕಲ್ಲು ಸಕ್ಕರೆಯನ್ನ ತಂದ್ಬಿಟ್ಟು ಅವರಿಗೆ ಕೊಟ್ಟು ಹೇಳ್ತಾಳೆ, ಸ್ವಾಮಿ ನಾನು ಎಷ್ಟು ಕಸವನ್ನ ಹಾಕಿದ್ರು ಸಹಿತನು ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ದಂಗೆ ನೀವು ಬಂದು ನನ್ನ ಆರೈಕೆಯನ್ನ ಮಾಡಿದ್ರಿ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತಂದ್ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಆ ಸಾಧು ಹೇಳ್ತಾರೆ, ನೀನ್ ಮೊದಲನೆಯ ದಿನ ಕಸ ಹಾಕಿದಲ್ಲಮ್ಮ, ತಕ್ಷಣನೇ ಏನ್ ಮಾಡ್ದೆ, ನಾನು ಅದನ್ನ ಮರ್ತೋಗ್ಬಿಟ್ಟೆ. ಮತ್ತೆ ಮರುದಿನನು ಕಸ ಹಾಕಿದಾಗ ಏನ್ ಮಾಡ್ದೆ, ಮತ್ತೆ ನಾನು ಮರ್ತೋಗ್ಬಿಟ್ಟೆ, ಅದನ್ನ ನಾನು ಮನಸ್ಸಿನಲ್ಲೇ ಇಟ್ಕೊಂಡಿಲ್ಲ ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಅವ್ರು ಏನಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆ ಒಂದು ಹೆಣ್ಮಗಳನ್ನ ಅವ್ರು ಹೋಗಿ ಆರೈಕೆ ಮಾಡ್ತಾ ಇರ್ಲಿಲ್ಲ. ಆ ಹೆಣ್ಮಗಳಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯನೂ ಆಗ್ತಾ ಇರ್ಲಿಲ್ಲ. ಈ ಕ್ಷಮಾಗುಣ ಅಂತಕ್ಕಂಥದ್ದು ಏನ್ ಮಾಡ್ತದಪ್ಪ ಅಂತಂದ್ರೆ ಎದುರಿನಲ್ಲಿ ಇರ್ತಕ್ಕಂಥವ್ರನ್ನು ಸಹಿತ ಏನ್ ಮಾಡುತ್ತಿದ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ನೋಡಿ, ಈ ಒಂದು ಕಥೆಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ ಕೆಲವೊಂದ್ ಸಾರಿ ನಮ್ಮ ತಲೆಗೂ ಕಸ ಬೀಳ್ತಾ ಇರುತ್ತೆ. ಯಾರೋ ವ್ಯಕ್ತಿಗಳೇನೋ ಹೇಳ್ತಾ ಇರ್ತಾರೆ, ಏನೋ ಘಟನೆಗಳಿಂದ ನಮ್ಮ ಮನಸ್ಸಿಗೆ ವ್ಯಥೆ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಅದು ಒಂದ್ ರೀತಿ ಕಸ ಇದ್ದಂಗೆನೇನೆ. ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮನಸ್ಸಿನಿಂದ ತೆಗೆದು ಹಾಕ್ಬೇಕು, ಮರ್ತು ಬಿಡ್ಬೇಕು. ಈ ಮರಿತಕ್ಕಂಥದ್ದೇ ಒಂದ್ ರೀತಿ ಏನಪ್ಪಾ ಅಂತಂದ್ರೆ ಕ್ಷಮೆ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಹಾಗಾದ್ರೆ ಇಲ್ಲಿ ಕ್ಷಮಿಸ್ತಕ್ಕಂಥದ್ದು, ಕ್ಷಮೆ ಅಂತಕ್ಕಂಥದ್ದು ನಾವು ನೀಡ್ತಕ್ಕಂಥದ್ದು ಅಲ್ಲಿ ಅಷ್ಟೇ ಇಲ್ಲ. ಕೆಲವೊಂದ್ ಸಾರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮಿಂದ ತಪ್ಪುಗಳ ನಾವು ಸಹಿತ ಏನ್ ಮಾಡ್ಬೇಕಾಗುತ್ತೆ, ಕ್ಷಮೆಯನ್ನ ಕೇಳ್ಬೇಕಾಗುತ್ತೆ. ನೋಡಿ, ಮನುಷ್ಯರ ಒಂದು ನಮ್ಮೆಲ್ಲರ ಒಂದು ಸಹಜ ಗುಣ ಏನಪ್ಪಾ ಅಂದ್ರೆ ಏನಾದ್ರೂ ಒಂದು ತಪ್ಪು ನಡೆದಾಗ ಆ ತಪ್ಪು ನನ್ನಿಂದ ಆಗಿಲ್ಲ, ಅದಕ್ಕೆ ಕಾರಣ ಬೇರೆಯವರೇ ಅಂತಕ್ಕಂತಹ ಮನಸ್ಸು ನಮ್ಮಲ್ಲಿ ಇರುತ್ತೆ. ನಮ್ಮ ತಪ್ಪನ್ನ ಒಪ್ಕೊಳ್ಳಿಕ್ಕೆ ನಮಗೆ ಅಹಂಕಾರ ಅಂತಕ್ಕಂಥದ್ದು ಅಡ್ಡಿ ಬರ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ತಪ್ಪನ್ನ ಒಪ್ಕೋಬೇಕು, ಪ್ರಾಮಾಣಿಕವಾಗಿ ಒಪ್ಕೊಂಡು ಅದನ್ನ ಏನ್ ಮಾಡ್ಬೇಕು, ನಾವು ಆ ತಪ್ಪು ಮತ್ತೆ ನನ್ನಿಂದ ನಡೆಯದ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು. ಮತ್ತೆ ನಮ್ಮಿಂದ ಯಾರಿಗೆ ತಪ್ಪಾಗಿರುತ್ತೋ, ಯಾರ ಮನಸ್ಸಿಗೆ ನೋವಾಗಿರುತ್ತೋ ಅವರನ್ನ ಏನ್ ಮಾಡ್ಬೇಕು, ನಾವು ನನ್ನಿಂದ ತಪ್ಪಾಗಿದೆ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತಂದ್ ಹೇಳ್ಬಿಟ್ಟು ಕೇಳ್ತಕ್ಕಂತಹ ಒಂದು ಉದಾರ ಗುಣವನ್ನು ನಾವು ಬೆಳೆಸ್ಕೋಬೇಕು. ನಾವು ಬೇರೆಯವರ ತಪ್ಪನ್ನ ಹೇಳ್ತೀವಿ, ಅವರಿಂದ ನನಗ್ ಮನಸ್ಸಿಗೆ ಬೇಸರ ಆಯ್ತು, ಅವ್ರು ಈ ರೀತಿ ಮಾಡಿದ್ರು ಆ ರೀತಿ ಮಾಡಿದ್ರು ಅಂತ ನಾವ್ ಹೇಳ್ತೀವಿ. ಆದ್ರೆ ನನ್ನಿಂದ ಬೇರೆಯವ್ರಿಗೆ ಏನಾಗಿದೆ, ಅವ್ರ ಮನಸ್ಸಿಗೆ ಏನಾಯ್ತು, ನನ್ನಿಂದ ಏನು ತಪ್ಪು ನಡೀತು ಅಂತಕ್ಕಂಥದ್ದನ್ನ ನಾವೇನ್ ಮಾಡೋದಿಲ್ಲಪ್ಪ ಅಂತಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ನಾವು. ಆದ್ರೆ ನಾವೇನ್ ಮಾಡ್ಬೇಕಿಲ್ಲೇ, ತಪ್ಪಾದಾಗ ಅದನ್ನ ನಾವು ಅಹಂಕಾರವನ್ನ ಬಿಟ್ಟು ನಾವು ಆ ತಪ್ಪನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಪ್ಕೊಂಡು ಬದಲಾವಣೆ ಆಗ್ತಕ್ಕಂತಹ ಗುಣವನ್ನ ನಾವೇನ್ ಮಾಡ್ಬೇಕಿಲ್ಲೇ ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ಮನಸ್ಸಿಗೆ ಒಂದು ಶಾಂತಿಯನ್ನ ತಂದ್ಕೊಳ್ಳಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಇಲ್ಲಿ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಇರೋದಿಲ್ಲ. ಯಾಕಂದ್ರೆ ಬರೀ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ಕೊಂತ ಇರ್ಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಕ್ಷಮಾ ಗುಣ ಯಾರಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಯಾರಲ್ಲಿ ಇರ್ತದಪ್ಪ ಅಂತಂದ್ರೆ ಜಾಗೃತ ಮನೋಭಾವ ಯಾರಲ್ಲಿ ಇರುತ್ತೋ ಅವರಲ್ಲಿ ಕ್ಷಮಾ ಗುಣ ಅಂತಕ್ಕಂಥದ್ದು ಇರುತ್ತೆ. ಯಾರು ಜಾಗೃತ ಮನಸ್ಸು ಅಂದ್ರೆ ಯಾವುದು ಅಂತಂದ್ರೆ ಇಲ್ಲಿ ನಾವು ದೇಹ ಅಂತಕ್ಕಂತಹ ಭಾವನೆಯಿಂದ ಹೊರತಾಗಿ ನಾವು ಆತ್ಮ ಅಂತಕ್ಕಂತಹ ಒಂದು ಜ್ಞಾನ ನಮ್ಮಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕ್ಷಮೆಯನ್ನ ಕೊಡ್ಲಿಕ್ಕೆ ಮತ್ತೆ ಕ್ಷಮೆಯನ್ನ ಕೇಳಲಿಕ್ಕೆ ಅರ್ಹರಾಗ್ತೀವಿ. ಅಂದ್ರೆ ನಮ್ಮಲ್ಲಿ ಜಾಗೃತಿ ಇರ್ಬೇಕು. ಯಾವ ಒಂದು ಜಾಗೃತಿ ಇರ್ಬೇಕಪ್ಪ ಅಂದ್ರೆ ನಾನು ಆತ್ಮ ಅಂತಕ್ಕಂತಹ ಜಾಗೃತಿ ಇದ್ದಾಗ ಏನಾಗುತ್ತೆ, ಇಲ್ಲಿ ನಾನು ಆತ್ಮ ಸ್ವರೂಪಿಗಳು, ಅವರು ಸಹಿತ ಆತ್ಮ ಸ್ವರೂಪಿಗಳು. ಇಲ್ಲಿ ಆತ್ಮದಿಂದ ತಪ್ಪು ಅಂತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು ಯಾವುದ್ರಿಂದ, ಮನಸ್ಸಿನಿಂದ, ಅವರ ಮನಸ್ಸಿಂದ ಮತ್ತೆ ಅವರ ದೇಹದಿಂದ ತಪ್ಪಾಗಿರ್ಬಹುದು, ಆದ್ರೆ ಅವರ ಆತ್ಮದಿಂದ ತಪ್ಪಾಗಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು, ಅದನ್ನ ಮರಿಬೇಕು ಅಂತಕ್ಕಂತಹ ಗುಣ ನಮ್ಮಲ್ಲಿ ಯಾವಾಗ ಬರುತ್ತಪ್ಪ ಅಂದ್ರೆ ನಾವು ಆತ್ಮ ಸ್ವರೂಪಿಗಳು ಅಂತಕ್ಕಂಥ ಅಂಶವನ್ನ ನೆನಪಿನಲ್ಲಿ ಇಟ್ಕೊಂಡಾಗ ಮಾತ್ರ ನಮಗೆ ಏನಾಗ್ತದೆ, ಕ್ಷಮಾಗುಣ ಅಂತಕ್ಕಂಥದ್ದು
ಬರುತ್ತೆ. ಆಮೇಲೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ, ಯಾರು ಅಂತರಂಗವನ್ನ ಶೋಧನೆ ಮಾಡ್ಕೊಳ್ತಾರೋ ಅವರಲ್ಲಿ ಮಾತ್ರ ಕ್ಷಮಾಗುಣ ಅಂತಕ್ಕಂಥದ್ದಿರುತ್ತೆ. ಅಂತರಂಗ ಶೋಧನೆ ಅಂದ್ರೆ ಏನು? ಇಲ್ಲ, ಅಹಂಕಾರವನ್ನ ಬಿಟ್ಟು ಅಂತರಂಗ ಶೋಧನೆ ಅಂದ್ರೆ ನನ್ನಿಂದ ಏನು ತಪ್ಪಾಯ್ತು ಅಂತಕ್ಕಂಥದನ್ನ ನಾವು ಶೋಧನೆ ಮಾಡ್ಕೋಬೇಕು ಪ್ರತಿನಿತ್ಯ ಸಹಿತನು. ನಾವು ಶೋಧನೆ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಕ್ಷಮಿಸ್ಲಿಕ್ಕೂ ಅರ್ಹತೆಯನ್ನ ಪಡ್ಕೊಳ್ಳೋದಿಲ್ಲ, ಕ್ಷಮೆಯನ್ನ ಕೇಳಲಿಕ್ಕೂ ಸಹಿತ ಅರ್ಹತೆಯನ್ನ ನಾವಿಲ್ಲಿ ಪಡ್ಕೊಳ್ಳೋದಿಲ್ಲ. ಯಾವಾಗ ಕ್ಷಮಾಗುಣ ನಮ್ಮಲ್ಲಿ ಬರುತ್ತೋ ಆಗ ಅಹಂಕಾರ, ದ್ವೇಷ, ಅಸೂಯೆ ಅಂತಕ್ಕಂಥದ್ದೆಲ್ಲ ಏನಾಗ್ತಪ್ಪ ಅಂದ್ರೆ ತನ್ನಿಂದ ತಾನೇ ದೂರ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಭಗವಂತ ಈಶ್ವರ ನೆಲೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಆ ಗುಣಗಳು ಇರ್ತಾವೋ ಅಲ್ಲಿ ಭಗವಂತ ಏನಾಗ್ತಾನಪ್ಪ ಅಂದ್ರೆ ನಮ್ಮಿಂದ ದೂರ ಆಗ್ತಾ ಹೋಗ್ತಾನೆ. ಎಲ್ಲಿ ದೈವಿ ಸ್ವರೂಪಗಳು ಇರ್ತಾವೋ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಭಗವಂತ ವಾಸ ಮಾಡ್ತಾನೆ. ಈ ಯಾವಾಗ ಅಹಂಕಾರ, ಕೋಪ ಈ ಎಲ್ಲ ಗುಣಗಳು ಇರ್ತಾವೋ ಅಲ್ಲಿ ಭಗವಂತ ಆ ಜಾಗದಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ದೂರ ಸರಿತಾ ಹೋಗ್ತಾನಂತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಭಗವಂತ ನಮ್ಮಲ್ಲಿ ಇರ್ಬೇಕಪ್ಪ ಅಂತಂದ್ರೆ ನಾವು ಈ ಒಂದು ಕ್ಷಮಾಗುಣವನ್ನ ಬೆಳೆಸ್ಕೋಬೇಕು. ನೆಕ್ಸ್ಟ್, ಈ ಕ್ಷಮಾಗುಣವನ್ನ ಮತ್ತೆ ಯಾರು ಪಾಲನೆ ಮಾಡ್ತಾರಪ್ಪ ಅಂತಂದ್ರೆ ಪ್ರೇಮದ ಪಕ್ಷವನ್ನ ವಹಿಸಿರ್ತಕ್ಕಂಥವ್ರು. ಯಾರಲ್ಲಿ ಪ್ರೇಮದ ಒಂದು ಗುಣ ಇರುತ್ತೋ, ಯಾರಲ್ಲಿ ಒಂದು ಕರುಣೆ, ಅನುಕಂಪ ಅಂತಕ್ಕಂತಹ ದೈವಿ ಗುಣಗಳು ಇರ್ತಾವೋ ಅವರಲ್ಲಿ ಈ ಕ್ಷಮಾಗುಣ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣ್ತೀವಿ ನಾವು. ನೋಡ್ರಿ, ನಾವು ಬೇರೆಯ ವ್ಯಕ್ತಿಗಳು ನಾವು ಪ್ರೀತಿಸ್ತಾ ಇದೀವಿ ಅಂತಂದ್ರೆ ಪ್ರೀತಿಸ್ತಕ್ಕಂಥದ್ದು ಅಂತಂದ್ರೇನು? ನಾವು ಸುತ್ತಮುತ್ತ ಇರ್ತಕ್ಕಂಥವ್ರನ್ನ ಪ್ರೀತಿಸ್ತೀವಿ, ತಂದೆ ತಾಯಿಗಳನ್ನ ಪ್ರೀತಿಸ್ತೀವಿ, ಬಂಧು ಬಾಂಧವರನ್ನ ಪ್ರೀತಿಸ್ತೀವಿ. ಈ ರೀತಿ ನಮ್ಮ ಒಂದು ಸ್ವಭಾವ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರು ಮಾಡಿರ್ತಕ್ಕಂತಹ ತಪ್ಪುಗಳನ್ನ ಸುಲಭವಾಗಿ ಕ್ಷಮಿಸ್ಬಿಡ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರಲ್ಲಿ ಸಹಿತ ಒಂದು ಪ್ರೇಮದ ಭಾವನೆಯನ್ನ, ಕರುಣೆಯ ಭಾವನ ಏನ್ ಮಾಡ್ಬೇಕು, ನಾವ್ ಅಲ್ಲಿ ನೋಡ್ಬೇಕು. ಅವರಲ್ಲಿ ಇರ್ತಕ್ಕಂತಹ ಕೆಟ್ಟ ಗುಣಗಳನ್ನ ನಾವು ನೋಡೋದಕ್ಕಿಂತನೂ ಅವರಲ್ಲಿ ಇರ್ತಕ್ಕಂತಹ ಒಳ್ಳೆಯ ಗುಣಗಳನ್ನ ನಾವು ಗಮನಿಸ್ತಾ ಹೋದ್ರೆ ಏನಾಗ್ತದಪ್ಪ ಅಂದ್ರೆ ಅವ್ರು ಮಾಡಿರ್ತಕ್ಕಂತಹ ತಪ್ಪುಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ಇನ್ನು ಒಂದೇನಪ್ಪಾ ಅಂತಂದ್ರೆ ಎರಡು ನಿಯಮಗಳಿದಾವೆ ಇಲ್ಲಿ. ಹೊರ ಜಗತ್ತಿನ ನಿಯಮ, ಒಳ ಜಗತ್ತಿನ ನಿಯಮ ಅಂತಕ್ಕಂಥದ್ದಿದೆ. ಹೊರ ಜಗತ್ತಿನ ನಿಯಮ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಈ ರೀತಿ ಇರ್ಬೇಕು, ಈ ರೀತಿ ಮಾಡ್ಬೇಕು ಅಂತಕ್ಕಂತಹ ಒಂದು ಅಂಶಗಳಿರ್ತಾವ. ಆದ್ರೆ ಒಳ ಜಗತ್ತಿನ ಒಂದೇನಿದೆಯಲ್ಲ, ಇದು ಆಂತರ್ಯದ ಗುಣಗಳು. ಈ ಆಂತರ್ಯದ ಗುಣಗಳು ಯಾರಲ್ಲಿ ಅಧಿಕವಾಗಿ ಇರ್ತವೋ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಕ್ಷಮಾಗುಣವನ್ನ ಬೆಳೆಸ್ಕೊಂಡಿರ್ತಾರೆ. ಮಾಸ್ಟರ್ಸ್, ಈಗ ನಾವು ಈ ಕ್ಷಮಾಗುಣ ಯಾರಲ್ಲಿ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು, ಜಾಗೃತ ಮನೋಭಾವನೆ ಯಾರಲ್ಲಿ ಇರುತ್ತೋ, ಅಂತರಂಗವನ್ನ ಯಾರು ಶೋಧನೆ ಮಾಡ್ಕೊಳ್ತಾರೋ, ಯಾರಲ್ಲಿ ಪ್ರೇಮದ ಒಂದು ಭಾವ ಅಂತಕ್ಕಂಥದ್ದು ತುಂಬಿರುತ್ತೋ ಅವರಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಈ ಕ್ಷಮಾಗುಣ ಅಂತಕ್ಕಂಥದ್ದು ಅಧಿಕವಾಗಿ ಇರುತ್ತೆ. ಹಾಗಾಗಿ ನಾವು ಈ ಒಂದು ಗುಂಪಿನಲ್ಲಿ ಸೇರ್ಕೊಳ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಹಾಗಾದ್ರೆ ಈ ಒಂದು ಕ್ಷಮಾ ಗುಣದಿಂದ, ಈ ಕ್ಷಮಾಗುಣ ಅಂದ್ರೆ ನಾವು ಬೇರೆಯವ್ರನ್ನ ಕ್ಷಮಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮಿಂದ ತಪ್ಪಾದಾಗ ನಾವು ಸಹಿತ ಏನ್ ಮಾಡ್ಬೇಕು, ಕ್ಷಮೆಯನ್ನ ಕೇಳ್ಬೇಕು. ಇದನ್ನ ನಾವು ಯಾವಾಗ್ಲೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ನಾವ್ ಯಾವ್ದೇ ಒಂದು ಸಂದರ್ಭ ಬರ್ಲಿ, ಏನೇ ಒಂದು ಸಮಸ್ಯೆ ಬರ್ಲಿ, ನಾವ್ ಯಾವ ರೀತಿ ಹೇಳ್ತೀವಪ್ಪ, ನನ್ನಿಂದ ಅದರಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ, ತಪ್ಪಾಗ್ಲಿಕ್ಕೆ, ಸಮಸ್ಯೆ ಉಂಟಾಗ್ಲಿಕ್ಕೆ ನನ್ನಿಂದ ಪಾತ್ರ ಇಲ್ಲ, ಬೇರೆಯವ್ರದೇ ಪಾತ್ರ ಜಾಸ್ತಿ ಇದೆ ಅಂತಕ್ಕಂಥದನ್ನ ನಾವು ಸಾಧಿಸಿ ಹೇಳ್ತೀವಿ. ಆದ್ರೆ ನಮ್ಮ ಒಂದು ಅಂತರಂಗವನ್ನ ನಾವು ಶೋಧಿಸಿ ನೋಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನನ್ನ ಪಾತ್ರನು ಏನಿತ್ತು ಅಂತಕ್ಕಂತಹ ಅರಿವು ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ಈ ಕ್ಷಮಾ ಸಾಧನೆಯನ್ನ ಯಾಕೆ ಮಾಡ್ಬೇಕು, ಇದರ ಲಾಭಗಳೇನು ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಗಮನಿಸೋಣ. ಹಾಗಾದ್ರೆ ಈ ಕ್ಷಮಾ ಸಾಧನೆಯಿಂದ ಏನು ಲಾಭ ಇದೆ, ಯಾಕೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಯಾವ್ದಪ್ಪ ಅಂದ್ರೆ ನಕಾರಾತ್ಮಕ ಭಾವನೆಗಳಿಂದ ಮುಕ್ತಿ. ನೋಡಿ, ಇಲ್ಲಿ ನಾವು ಬೇರೆಯವರನ್ನ ಕ್ಷಮಿಸ್ತಕ್ಕಂಥದ್ದು ಅವರಿಗೆ ಮನಸ್ಸಿಗೆ ನಕಾರಾತ್ಮಕ ಭಾವನೆಯಿಂದ ಮುಕ್ತಿ ಸಿಗುತ್ತೋ ಇಲ್ವೋ, ನಮಿಗಂತೂ ಸಿಗುತ್ತೆ. ಯಾಕಪ್ಪ ಅಂದ್ರೆ ನಾವು ಬೇರೆಯವರನ್ನ ಕ್ಷಮಿಸಿದಾಗ ನಮ್ಮಲ್ಲಿ ಇರ್ತಕ್ಕಂತಹ ಅವರ ಬಗ್ಗೆ ಇರ್ತಕ್ಕಂತಹ ಅಸಹನೆ ದೂರ ಆಗುತ್ತೆ, ಕೋಪ ಅಂತಕ್ಕಂಥದ್ದು ದೂರ ಆಗುತ್ತೆ, ಅವರ ಬಗ್ಗೆ ಸಕಾರಾತ್ಮಕ ಭಾವನೆ ಬರುತ್ತೆ. ನಕಾರಾತ್ಮಕ ಭಾವನೆ ಅಂತಕ್ಕಂಥದ್ದು ಏನಾಗುತ್ತೆ, ಹೊರಟೋಗ್ಬಿಡುತ್ತೆ.
ಈ ನಕಾರಾತ್ಮಕ ಭಾವನೆಗಳಿಂದ ನಾವು ಮುಕ್ತಿಯ ಹೊಂದಬೇಕಪ್ಪ ಅಂತಂದ್ರೆ ಕ್ಷಮಾಗುಣವನ್ನ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೆಳೆಸ್ಕೋಬೇಕು. ಎರಡನೇದೇನಪ್ಪಾ ಅಂತಂದ್ರೆ ಭೂತ ಕಾಲದಿಂದ ಮುಕ್ತಿಯನ್ನ ಹೊಂದುತ್ತೀವಿ ನಾವು, ವರ್ತಮಾನ ಕಾಲದಲ್ಲಿ ಜೀವಿಸ್ಲಿಕ್ಕೆ ನಮಗ್ ಸಾಧ್ಯ ಆಗುತ್ತೆ. ನೋಡಿ, ಹಿಂದೆ ಏನೋ ಘಟನೆಗಳು ನಡೆದಿರ್ತವೆ, ಅದನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ. 10 ವರ್ಷದ ಕೆಳಗೆ ನಮ್ಗೆ ಯಾರಾದ್ರೂ ಏನೋ ಅಂದಿರ್ತಾರೆ, ನಾವು ಬೇರೆಯವ್ರಿಗೆ ಯಾರಿಗೋ ಏನೋ ಅಂದಿರ್ತೀವಿ, ಅದನ್ನು ನೆನ್ಪಿಟ್ಕೊಂಡಿರ್ತೀವಿ. ಅದ್ ನಂಗೇ ಮನಸ್ಸಲ್ಲಿ ಏನ್ ಮಾಡ್ತೀವಿ, ನಾವು ಮುಚ್ಚಿಟ್ಕೊಂಡೇ ಇರ್ತೀವಿ. ಅಪ್ಪಿತಪ್ಪಿ ಆ ವ್ಯಕ್ತಿಗಳ ಒಂದು ದರ್ಶನ ನಮಗೆ ಆಯ್ತಪ್ಪ ಅಂದ್ರೆ, ಎಲ್ಲೋ ಹೋದಾಗ ಆ ವ್ಯಕ್ತಿಗಳ ಒಂದು ವಿಷಯ ಚರ್ಚೆಗೆ ಬಂತಪ್ಪ ಅಂದ್ರೆ ನಮ್ಮ ಒಂದು ಮನಸ್ಸು 10 ವರ್ಷದ ಹಿಂದಕ್ಕೆ ಜಾರಿ ಬಿಡುತ್ತೆ. ವರ್ತಮಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ನೋಡ್ರಿ ಆಗ ಏನಾಗುತ್ತೆ, ನಮ್ಮ ದೇಹ ಎಲ್ಲ ಬಿಸಿ ಆಗ್ತಕ್ಕಂಥದ್ದು, ದೇಹ ಕಂಪಿಸ್ತಕ್ಕಂಥದ್ದು, ಎಷ್ಟು ಕೋಪ ಬರುತ್ತೆ ನೋಡ್ರಿ. ಇಷ್ಟೆಲ್ಲ ನಮ್ಮ ದೇಹದಲ್ಲಿ ಆಗುತ್ತೆ ಅಂದಾಗ ನಮ್ಮ ದೇಹಕ್ಕೆ ಎಷ್ಟು ಹಾನಿ ಆಗುತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವತ್ತಿಂದ ಅವತ್ತೇ ನಾವೇನ್ ಮಾಡ್ಬೇಕು, ಮರಿಬೇಕು. ಈ ಮರಿತಕ್ಕಂಥದ್ದೇ ಕ್ಷಮಾಗುಣ. ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ, ನಾವು ತಕ್ಷಣಕ್ಕೆ ಕ್ಷಮೆ ಕೇಳ್ಬೇಕು. ಏನೋ ನನ್ನಿಂದ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ನಿಮ್ಮ ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡಿ, ನಮ್ಮ ಒಂದು ಬಾಂಧವ್ಯ ಚೆನ್ನಾಗಿರ್ಲಿ, ನಾವು ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತಂದೇಳ್ಬಿಟ್ಟು ಕೇಳ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಈ ರೀತಿ ಕೇಳೋದ್ರಿಂದ ಏನಾಗುತ್ತೆ, ಯಾರಿಗ್ ಲಾಭ? ಹೆಚ್ಚಾಗಿ ನಮಗೆ ಲಾಭ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಮನಸ್ಸು ಫ್ರೀ ಆಗ್ಬಿಡುತ್ತೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕಿಂತನೂ ನೋಡ್ರಿ, ಕಸವನ್ನ ನಾವ್ ಇಟ್ಕೊಂಡಾಗ ಏನಾಗ್ತತೆ, ಮನೆ ಸ್ವಚ್ಛ ಅನ್ಸೋದಿಲ್ಲ. ಅಲ್ಲಿ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಅದೇ ಕಸವನ್ನ ನಾವು ಹೊರ ಹಾಕಿದಾಗ ಏನಾಗುತ್ತೆ, ಮನೆನೂ ಸ್ವಚ್ಛ ಆಗುತ್ತೆ, ಪಾಸಿಟಿವ್ ಎನರ್ಜಿ ಯಾವ ರೀತಿ ತುಂಬಿಕೊಳ್ಳುತ್ತೋ ಅದೇ ರೀತಿ ಇದು ಸಹಿತ ಒಂದ್ ರೀತಿ ಕಸ ಇದ್ದಂಗೆನೇನೆ. ನಾವು ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ಯಾವ ರೀತಿ ಶುದ್ಧಿ ಮಾಡ್ಕೋಬೇಕಪ್ಪ ಅಂದ್ರೆ ಪ್ರತಿನಿತ್ಯ ಅವಾಗವಾಗ ನಡೆದಿರ್ತಕ್ಕಂತಹ ಘಟನೆಗಳನ್ನ ನಾವೇನ್ ಮಾಡ್ಬೇಕು, ಮರಿಬೇಕು, ಕ್ಷಮಿಸ್ಬೇಕು. ಮತ್ತೆ ನಾವೇನ್ ಮಾಡ್ಬೇಕು, ನಾವು ಕ್ಷಮೆಯನ್ನ ಕೇಳ್ಬೇಕು. ಇದು ನಮಗೆ ಆಗ್ತಕ್ಕಂತಹ ಮತ್ತೊಂದು ಲಾಭ. ನಕಾರಾತ್ಮಕ ಅಂಶಗಳಿಂದ ಮುಕ್ತಿ ಹೊಂದುತ್ತೀವಿ. ಜೊತೆಗೆ ಇನ್ನೂ ಒಂದ್ ಏನಾಗ್ತತಪ್ಪ ಅಂತಂದ್ರೆ ಭೂತಕಾಲದಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮುಕ್ತಿಯನ್ನ ಹೊಂದುತ್ತೀವಿ. ಮತ್ತೆ ಯಾವ್ದಪ್ಪ ಅಂದ್ರೆ ಸಕಾರಾತ್ಮಕ ಒಂದು ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನಾವ್ ಈ ಗುಣವನ್ನ ಬೆಳೆಸ್ಕೊಂಡು ಹೋಗ್ತಿವಲ್ಲ, ಅವಾಗ ಏನಾಗ್ತದಂದ್ರೆ ಆಗಿಂದಾಗ್ಲೇ ನಕಾರಾತ್ಮಕ ಅಂಶಗಳೆಲ್ಲ ಹೋಗ್ಬಿಡ್ತವೆ. ನಮ್ಮ ಮನಸ್ಸಿನಲ್ಲಿ ಒಂದ್ ರೀತಿಯ ಸಂತೋಷ ಅಂತಕ್ಕಂಥದ್ದು ಬರುತ್ತೆ, ನೆಮ್ಮದಿ ಅಂತಕ್ಕಂಥದ್ದು ಬರುತ್ತೆ, ಶಾಂತಿ ಅಂತಕ್ಕಂಥದ್ದು ಬರುತ್ತೆ. ಇವೆಲ್ಲ ಸಕಾರಾತ್ಮಕ ಶಕ್ತಿಯ ಒಂದು ಗುಣಗಳಿವೆ. ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ನಮ್ಮಲ್ಲಿ ಬೆಳೀತಾ ಹೋಗ್ತವೆ. ನಮ್ಮಲ್ಲಿ ಈ ಗುಣಗಳು ಯಾವಾಗ ಬೆಳೀತಾವೋ ಆಗ ಏನಾಗ್ತದಪ್ಪ ಅಂತಂದ್ರೆ ನಾವು ದೈವಿ ಗುಣಗಳನ್ನ ಬೆಳೆಸ್ಕೊಳ್ತೀವಿ. ದೈವತ್ವದ ಕಡೆಗೆ ಹೋಗ್ಲಿಕ್ಕೆ ನಮಗೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಸಮಯದ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ಬೇರೆಯವರಿಂದ ನಮ್ಮ ಮನಸ್ಸಿಗೆ ಬೇಸರ ಆಗಿತ್ತಂತ ಇಟ್ಕೋಣ, ನಾವ್ ಸುಮ್ನೆ ಇರ್ತೀವಾ? ಇಲ್ಲ. ಯಾರಾದ್ರೂ ನಮಗೆ ಎದುರಿಗೆ ಸಿಕ್ಕರೆ ಏನ್ ಮಾಡ್ತೀವಿ, ಆ ಘಟನೆಯನ್ನ ಅವ್ರಿಗೆ ವಿವರಿಸಿ ಹೇಳ್ತೀವಿ, ಈ ರೀತಿ ಆಯ್ತು, ಅವ್ರು ನನಗೆ ಹಿಂಗಂದ್ರು. ಯಾರಾದ್ರೂ ಫೋನ್ ಮಾಡಿದ್ರೆ ಏನ್ ಮಾಡ್ತೀವಿ, ಫೋನ್ ನಲ್ಲೆಲ್ಲ ಹೇಳ್ತಾ ಹೋಗ್ತೀವಿ. ನೋಡ್ರಿ ನಮ್ ಸಮಯ ಎಷ್ಟು ವ್ಯರ್ಥ ಆಯ್ತು ನೋಡ್ರಿ. ಇಂತಹ ಒಂದು ಸಂದರ್ಭ ಬಂದಾಗ ನಮಗೆ ಮನೆ ಕೆಲಸವನ್ನ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಬೇರೆ ವಿಷಯಗಳನ್ನ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಮನಸ್ಸು ಬರೋದಿಲ್ಲ, ಒಳ್ಳೆಯ ಪುಸ್ತಕಗಳನ್ನ ಓದ್ಲಿಕ್ಕೆ ಮನಸ್ಸು ಬರೋದಿಲ್ಲ. ವಾರ ಆಗ್ಲಿ, 15 ದಿನ ಆಗ್ಲಿ, ತಿಂಗಳಾಗ್ಲಿ, ವರ್ಷ ಆಗ್ಲಿ, ಮತ್ತೆ 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 ನಾವ್ ಏನ್ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ, ನಮ್ಮ ಒಂದು ಸಮಯ ಅಂತಕ್ಕಂಥದ್ದು ಯಾವ ರೀತಿ ವ್ಯರ್ಥ ಆಗುತ್ತೆ ಅಂತಕ್ಕಂಥದ್ದು ನಮ್ಗೆ ಈಗ ಅರಿವಿಗೆ ಬರ್ತಾ ಇದೆ, ಹೌದಾ? ಆದ್ರೆ ಅದರ ಬದಲಾಗಿ ನಾವೇನ್ ಮಾಡ್ಬೇಕು, ನಾವು ಕ್ಷಮಿಸಿ ಬೇರೆಯವ್ರನ್ನ ಕೇಳ್ಬಿಟ್ರೆ ನಮ್ಮ ಮನಸ್ಸು ಏನಾಗ್ತದಪ್ಪ ಅಂದ್ರೆ ನಿರಾಳ ಆಗುತ್ತೆ. ಅವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಸಮಯವನ್ನ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಒಂದು ಒಳ್ಳೆಯ ಒಂದು ಪುಸ್ತಕವನ್ನ ಓದ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು, ಯಾವ್ದಾದ್ರೂ ಒಂದು ಸತ್ಸಂಗದಲ್ಲಿ ತೊಡಗಿಸ್ಕೋಬಹುದು, ನಮ್ಮನ್ನ ನಾವೇನ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಅವಲೋಕನ ಮಾಡ್ಕೋಬಹುದು. ನೋಡಿ, ಸಮಯ ಅಂತಕ್ಕಂಥದ್ದು ಎಷ್ಟು ಉಳಿತಾಯ ಆಗುತ್ತೆ. ಇಲ್ಲಿ ನಮ್ ಸಮಯ ಅಷ್ಟೇ ಉಳಿತಾಯ ಆಗೋದಿಲ್ಲ. ನಾವೇನ್ ಬೇರೆಯವ್ರಿಗೆ ಫೋನ್ ಮಾಡಿ ಹೇಳ್ತಾ ಇರ್ತೀವಿ, ಎದುರಿಗೆ ಸಿಕ್ಕಾಗಿ ಹೇಳ್ತಾ ಇರ್ತೀವಿ, ನೋಡ್ರಿ ಅವ್ರ ಸಮಯವನ್ನು ನಾವ್ ವ್ಯರ್ಥ ಮಾಡ್ತಾ ಇರ್ತೀವಿ. ಅವ್ರ ಸಮಯನೂ ಉಳಿತಾಯ ಆಯ್ತು, ಇಲ್ಲಿ ನಮ್ಮ ಸಮಯ ಅಂತಕ್ಕಂಥದ್ದು ಸಹಿತನ ಉಳಿತಾಯ ಆಯ್ತು. ನೋಡ್ರಿ, ಕ್ಷಮೆಯಿಂದ ಎಷ್ಟೊಂದೆಲ್ಲ ನಮ್ಗೆ ಅನುಕೂಲಗಳಿದ್ದಾವೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕ್ಷಮಾಗುಣವನ್ನ ಬೆಳೆಸ್ಕೋಂತ ಹೋಗ್ಬೇಕು.
ಆಮೇಲೆ ಇನ್ನೂ ಒಂದೇನಪ್ಪಾ ಅಂದ್ರೆ ನಮ್ಮಲ್ಲಿ ಪೂರ್ಣತ್ವದ ಭಾವ ಅಂತಕ್ಕಂಥದ್ದು ಉಂಟಾಗುತ್ತೆ. ಪೂರ್ಣತ್ವದ ಭಾವ ಅಂತಂದ್ರೆ ಇಲ್ಲಿ ನಾವು ತಪ್ಪನ್ನ ಒಪ್ಕೊಂಡಾಗ ಅಥವಾ ತಪ್ಪನ್ನ ಕ್ಷಮಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಮನಸ್ಸಿಗೆ ಒಂದ್ ರೀತಿ ನಿರಾಳತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ನಮ್ಮಲ್ಲಿರ್ತಕ್ಕಂತಹ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂತಹ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ತೀವಿ, ಹೊರಗಡೆ ಹಾಕಿ ಬಿಡ್ತೀವಿ. ಆಗ ಏನಾಗ್ತದಪ್ಪ ಅಂದ್ರೆ ನಮ್ಮ ಮನಸ್ಸು ಒಂದು ಪೂರ್ಣ ಸ್ಥಿತಿಗೆ ತಲುಪುತ್ತೆ. ಅಂದ್ರೆ ಅಲ್ಲಿ ಯಾವುದೇ ಒಂದು ಕಲ್ಮಶ ಅಂತಕ್ಕಂಥದ್ದು ಉಳ್ಕೊಳ್ಳೋದಿಲ್ಲ, ಅಲ್ಲಿ ಪೂರ್ಣತೆ ಅಂತಕ್ಕಂಥದ್ದು ನಮ್ಮಲ್ಲಿ ಬಂದ್ಬಿಡುತ್ತೆ. ಈ ಎಲ್ಲ ನಮಗೆ ಅನುಕೂಲಗಳಂತಕ್ಕಂಥದ್ದು ಇದೆ. ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ ಈ ಎರಡಕ್ಷರದ ಕ್ಷಮೆ ಅಂತಕ್ಕಂತಹ ಒಂದು ಪದ ಏನಿದೆಯಲ್ಲ, ನಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಭಾವವನ್ನ ಬೀರ್ತಾ ಇದೆ. ಎಷ್ಟು ಅನುಕೂಲಗಳು ನಮಗೆ ಇದ್ದಾವೆ, ಎಷ್ಟು ಲಾಭಗಳು ಇದ್ದಾವೆ. ಇದನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಯಾವ ರೀತಿ ಉನ್ನತ ಮಟ್ಟಕ್ಕೆ ಹೋಗಬಹುದು ಅಂತಕ್ಕಂಥದ್ದು ನಮ್ಮ ಇಲ್ಲಿ ಅರಿವಿಗೆ ಅಂತಕ್ಕಂಥದ್ದು ಬರುತ್ತೆ. ಮಾನವನಿಂದ ಏನಾಗಬಹುದಪ್ಪ ಅಂದ್ರೆ ನಾವು ಮಾಧವರಾಗಬಹುದು. ನೋಡ್ರಿ, ದೈವತ್ವಕ್ಕೆ ಏರಿರ್ತಕ್ಕಂತಹ ವ್ಯಕ್ತಿಗಳೇ ಆಗಿರ್ಬೋದು, ನಾವು ಪೂಜಿಸ್ತಕ್ಕಂತಹ ದೇವರುಗಳೇ ಆಗಿರಬಹುದು, ಅವರೆಲ್ಲ ಮಟ್ಟಕ್ಕೆ ಏರಿರ್ತಕ್ಕಂಥದ್ದು ಯಾವ ಗುಣದಿಂದ, ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಯಾವ ಗುಣದಿಂದಪ್ಪ ಅಂತಂದ್ರೆ ನಾವು ಅವಲೋಕನೆ ಮಾಡಿದಾಗ ಗೊತ್ತಾಗುತ್ತೆ, ಕ್ಷಮಾ ಗುಣದಿಂದ. ಈಗ ನಾವು ಪೂಜಿಸ್ತಕ್ಕಂತಹ ರಾಮನನ್ನೇ ತಗೊಳ್ಳೋಣ, ಕೃಷ್ಣನನ್ನೇ ತಗೊಳ್ಳೋಣ, ಮತ್ತೆ ಅವ್ರಿಗೆ ಯಾರು ವೈರಿಗಳು ಇರ್ಲಿಲ್ವಾ? ಇದ್ರು. ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಅವರನ್ನೆಲ್ಲ ಕ್ಷಮಿಸ್ತಾ ಬಂದ್ರು. ಹಾಗಾಗಿ ಅವ್ರು ಏನಾದ್ರಪ್ಪ ಅಂತಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಬರ್ಲಿಕ್ಕೆ, ಅವರಿಗೆ ಒಂದು ಪೂಜನೀಯ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಇಲ್ಲಿ ಕಾರಣ ಆಯ್ತು. ಅವರು ಸಾಮಾನ್ಯ ವ್ಯಕ್ತಿಗಳಂತೆ ಇದ್ದಿದ್ರೆ ನಾವು ಅವ್ರನ್ನ ಪೂಜಿಸ್ತಾ ಇರ್ಲಿಲ್ಲ. ರಾಮಕೃಷ್ಣ ಪರಮಹಂಸರನ್ನೇ ತಗೊಳ್ಳೋಣ, ವಿವೇಕಾನಂದರನ್ನೇ ತಗೊಳ್ಳೋಣ, ಅಂತಹ ಮಹನೀಯರೆಲ್ಲ ಏನಿದಾರಲ್ಲ, ರಮಣಶ್ರೀ ಅವರನ್ನೇ ತಗೊಳ್ಳೋಣ. ಅವ್ರನ್ನೆಲ್ಲ ನೋಡಿದಾಗ ಮತ್ತೆ ಅವ್ರಿಗೆ ಯಾರು ವಿರೋಧಿಗಳು ಯಾರು ಇರ್ಲಿಲ್ವಾ? ಅವ್ರಿಗೆ ಯಾರು ತೊಂದರೆಯನ್ನ ಕೊಡ್ತಿರ್ಲಿಲ್ವಾ ಅಂತ ನಾವು ನೋಡಿದಾಗ, ನೋಡ ರಮಣಶ್ರೀ ಅವರು ಧ್ಯಾನಕ್ಕೆ ಕೂತಾಗ ಮರೆಯಲ್ಲಿ ನಿಂತು ಕಲ್ಲುಗಳನ್ನ ಹಾಕ್ತಾ ಇದ್ರಂತೆ. ನಾವಾದ್ರೆ ಏನ್ ಮಾಡ್ತಿದ್ವಿ, ಮತ್ತೆ ಅದೇ ಕಲ್ಲು ತಗೊಂಡು ಅವ್ರಿಗೆ ಹಾಕ್ಬಿಡ್ತಾ ಇದ್ವಿ ನೋಡ್ರಿ. ಆದ್ರೆ ಅವರಲ್ಲಿ ಏನಿತ್ತಪ್ಪ ಅಂದ್ರೆ ಕ್ಷಮಾಭಾವ ಅಂತಕ್ಕಂಥದ್ದಿತ್ತು. ಅದನ್ನ ಯಾವುದನ್ನು ಅವ್ರ ಮನಸ್ಸಿಗೆ ಹಚ್ಕೊಳ್ತಿರ್ಲಿಲ್ಲ, ಘಟನೆಯನ್ನ ಹಚ್ಕೊಳ್ತಾ ಇರ್ಲಿಲ್ಲ, ಆ ವ್ಯಕ್ತಿಗಳನ್ನ ಅವ್ರು ದ್ವೇಷ ಮಾಡ್ಲಿಲ್ಲ. ಓಹೋ, ಇವರಿಂದ ಏನೋ ನನ್ಗೆ ಒಂದು ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಇಲ್ಲಿಯೇ ಇವರು ಒಂದು ಕಾರಣ ಆಗಿದ್ದಾರೆ, ನನ್ನ ಒಂದು ಮನಸ್ಸು ಏಕಾಗ್ರತೆಯಿಂದ ಇರುತ್ತೋ ಇಲ್ವೋ ಅಂತಂದ್ ಹೇಳ್ಬಿಟ್ಟು ಭಗವಂತ ಪರೀಕ್ಷೆ ಮಾಡ್ಲಿಕ್ಕೆ ಇವ್ರನ್ನೆಲ್ಲ ಕಳಿಸಿದಾನೆ. ಇನ್ನಷ್ಟು ನಾನು ಏನ್ ಮಾಡ್ಬೇಕು, ನನ್ನ ಮನಸ್ಸನ್ನ ಏಕಾಗ್ರತೆಯಾಗಿ ಇಟ್ಕೋಬೇಕು ಅಂತಕ್ಕಂತಹ ಪಾಠವನ್ನ ರಮಣಶ್ರೀ ಅವರು ಕಲ್ತ್ಕೊಂಡ್ರು. ಪರಮಹಂಸರನ್ನ ವಿರೋಧ ಮಾಡ್ತಕ್ಕಂಥವ್ರು ಇರ್ಲಿಲ್ವಾ? ಇದ್ರು. ಅವರನ್ನು ಹುಚ್ಚು ಅಂತಂದ್ರೆ ಕರಿತಾ ಇದ್ರು ಜನ ಎಲ್ಲ. ಆ ರೀತಿ ಕರೆದಿರ್ತಕ್ಕಂಥವ್ರನ್ನ ಸಹಿತ ಏನ್ ಮಾಡಿದ್ರು ಇವ್ರು, ಕ್ಷಮಿಸಿದ್ರು ಪರಮಹಂಸರು. ಅವ್ರ ಆ ರೀತಿ ಜನ ಹೇಳ್ದಂಗೆಲ್ಲ ದೇವರ ಬಗ್ಗೆ ಇರ್ತಕ್ಕಂತಹ ಇವರ ಒಲವು ಜಾಸ್ತಿ ಆಯ್ತೆ ಹೊರತಾಗಿ ಕಡಿಮೆ ಆಗ್ಲಿಲ್ಲ. ಹಾಗಾದ್ರೆ ಅವ್ರನ್ನ ಟೀಕೆ ಮಾಡಿರ್ತಕ್ಕಂಥವ್ರೆಲ್ಲರೂ ಅವರ ಒಂದು ಪರಮಹಂಸರ ಏಳಿಗೆಗೆ ಕಾರಣ ಆದ್ರೆ ಹೊರತಾಗಿ ಬೇರೆ ಏನು ವ್ಯತ್ಯಾಸ ಆಗ್ಲಿಲ್ಲ ಇಲ್ಲಿ. ಅಂದ್ರೆ ಪರಮಹಂಸರು ಅದನ್ನ ಯಾವ್ದನ್ನು ಮನಸ್ಸಿಗೆ ಹಚ್ಕೊಳ್ದಂಗೆ ಅಂತಹ ವ್ಯಕ್ತಿಗಳನ್ನು ಸಹಿತ ಅವರು ಪ್ರೀತಿಸಿದ್ರು, ಅವರಿಗೂ ಸಹಿತ ಉಪದೇಶವನ್ನ ಕೊಟ್ರು. ಯಾರ್ಯಾರು ತೊಂದರೆಯನ್ನ ಕೊಡ್ತಾ ಇದ್ರೋ ಅವರೆಲ್ಲರೂ ಕೊನೆಗೆ ಇವ್ರು ಶಿಷ್ಯರಾಗ್ತಾರೆ, ಪರಮಹಂಸರ ಶಿಷ್ಯರಾಗ್ತಾರೆ. ಅವರ ಒಂದು ಏಳಿಗೆಗೆ ಪರಮಹಂಸರು ಕಾರಣರಾಗ್ತಾರೆ. ನೋಡ್ರಿ, ಇವ್ರನ್ನೆಲ್ಲ ನಾವು ದೈವತ್ವದ ವಂಶವನ್ನ ಹೊಂದಿರ್ತಕ್ಕಂಥವ್ರು ಅಂತ ನಾವ್ ಹೇಳ್ತೀವಿ, ಅವರನ್ನ ಪೂಜ್ಯನೀಯರು ಅಂತ ನಾವ್ ಹೇಳ್ತೀವಿ. ಯಾವ ಗುಣವನ್ನ ನೋಡಿ ನಾವ್ ಹೇಳ್ತಾ ಇದೀವಪ್ಪ ಅಂದ್ರೆ ಅವರಲ್ಲಿ ಆಸ್ತಿ ಇತ್ತು ಅಂತ ನಾವು ಅವ್ರಿಗೆ ಆ ಸ್ಥಾನವನ್ನ ಕೊಟ್ಟಿಲ್ಲ, ಅಂತಸ್ತಿತ್ತು ಅಂತ ಕೊಟ್ಟಿಲ್ಲ. ಅವರಲ್ಲಿ ಇರ್ತಕ್ಕಂತಹ ಕ್ಷಮಾ ಗುಣವನ್ನ ನಾವೇನ್ ಮಾಡ್ತಾ ಇದೀವಿ, ಇವತ್ತಿನ ದಿನ ಗೌರವಿಸ್ತಾ ಇದೀವಿ. ಹಾಗಾಗಿ ಮಾಧವ ಆಗ್ಬೇಕಪ್ಪ ಅಂದ್ರೆ ಈ ಕ್ಷಮಾ ಗುಣ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಕ್ಷಮೆಯನ್ನ ನಾವು ಯಾವ ರೀತಿ ಕೇಳಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರಶ್ನೆಗಳು ಬರ್ತವೆ. ಯಾವ ರೀತಿ ಕೇಳಲಿಕ್ಕೆ ಅವಕಾಶ ಅಂತಕ್ಕಂಥದ್ದಿದೆ.
ನಾವು ಪ್ರತ್ಯಕ್ಷವಾಗಿನೂ ಕೇಳಬಹುದು, ಪರೋಕ್ಷವಾಗಿನೂ ಸಹಿತ ಏನ್ ಮಾಡಬಹುದು ಅಂತಂದ್ರೆ ನಾವು ಈ ಕ್ಷಮೆಯನ್ನ ಕೇಳ್ತಕ್ಕಂತಹ ವಿಧಾನವನ್ನು ನಾವು ಅಳವಡಿಸ್ಕೋಬಹುದು. ಪ್ರತ್ಯಕ್ಷವಾಗಿ ಕೇಳ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ನಮಗೆ ತೊಂದರೆಯನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು, ಅಥವಾ ಯಾವುದೇ ಒಂದು ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅಥವಾ ನಾವು ಬೇರೆಯವರಿಗೆ ತೊಂದರೆಯನ್ನ ಕೊಟ್ಟಿರ್ತೀವಿ, ಅಂತಹ ವ್ಯಕ್ತಿಗಳು ನಮ್ಮ ಎದುರಿಗೆ ಇದ್ದಾಗ, ನಮ್ಮ ಸುತ್ತಮುತ್ತ ಇದ್ದಾಗ, ನಮ್ಮ ಬಂಧು ಬಾಂಧವರಾಗಿದ್ದಾಗ, ಸ್ನೇಹಿತರಾಗಿದ್ದಾಗ, ನಾವು ಇಲ್ಲಿ ನಮ್ಮ ಅಹಂಕಾರವನ್ನ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ನೇರವಾಗಿ ನಾವು ಕ್ಷಮೆಯನ್ನ ಕೇಳ್ಬೇಕಾಗುತ್ತೆ. ನಮ್ಮಿಂದ ಇಂತಹ ಒಂದು ಘಟನೆ ನನ್ನ ಅರಿವಿಗೆ ಬರದಂತೆ ಆಗೋಗ್ಬಿಟ್ಟಿದೆ, ದಯವಿಟ್ಟು ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡಿ, ಮರ್ತು ಬಿಡಿ, ಇನ್ಮೇಲೆ ನಾವೆಲ್ಲರೂ ಸ್ನೇಹದಿಂದ ಇರೋಣ ಅಂತಂದ್ ಹೇಳ್ಬಿಟ್ಟು ನಾವು ಕೇಳಿದಾಗ ಅವರಿಗೂ ಸಹಿತ ಏನ್ ಅನ್ಸುತ್ತೆ, ಓಹೋ ಇವ್ರು ಹೇಳ್ತಕ್ಕಂಥದ್ದು ನಿಜ, ಅವ್ರದಷ್ಟೇ ತಪ್ಪಿರ್ಲಿಲ್ಲ, ನಂದು ಸಹಿತನು ತಪ್ಪಿತ್ತು, ನೋಡ್ ಅವ್ರಲ್ಲಿ ಎಷ್ಟು ದೊಡ್ಡ ಗುಣ ಇದೆ ಅಲ್ವಾ, ಉದಾರವಾದ ಗುಣ ಇದೆ ಅಲ್ವಾ, ನನ್ನನ್ನ ಕ್ಷಮೆ ಕೇಳ್ತಾ ಇದ್ದಾರೆ ಅಂತಂದ್ ಹೇಳ್ಬಿಟ್ಟು ತಕ್ಷಣ ಅವರು ಏನ್ ಮಾಡ್ತಾರೆ, ನಿಂದೊಬ್ರದೇ ತಪ್ಪಿರ್ಲಿಲ್ಲ, ನಂದೂನು ತಪ್ಪಿತ್ತು, ಇಬ್ರು ತಪ್ಪುನು ಸೇರ್ಬಿಟ್ಟೇನಾಯ್ತು ಇಲ್ಲಿ ಈ ರೀತಿ ಸನ್ನಿವೇಶ ಅಂತಕ್ಕಂಥ ಸೃಷ್ಟಿಯಾಗಿದೆ, ಆಯ್ತು ನಾನು ಮರ್ತ್ ಬಿಡ್ತೀನಿ, ನೀವು ಮರ್ತ್ ಬಿಡಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನೀವು ಕ್ಷಮಿಸಿ ಅಂತಕ್ಕಂತಹ ಮಾತು ಅವರಿಂದ ಬಂದೇ ಬರುತ್ತೆ. ಇಲ್ಲಿ ನೋಡ್ರಿ, ಅವ್ರಿಗೂ ಲಾಭ ಆಯ್ತು, ನಮಗೂನು ಇಲ್ಲಿ ಲಾಭ ಆಯ್ತು, ಅವ್ರ ಮನಸ್ಸಿಗೂ ನೆಮ್ಮದಿ ಸಿಕ್ತು, ನಮ್ಮ ಒಂದು ಮನಸ್ಸಿಗೂ ಸಹಿತ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ತು. ಇಲ್ಲಿ ವಯಸ್ಸಿನ ಅಂತರ ಬರಬಾರ್ದು, ಇಲ್ಲಿ ಅಂತಸ್ತಿನ ಅಂತರ ಬರಬಾರ್ದು. ಶ್ರೀಮಂತರು ಬಡವರು, ಶ್ರೀಮಂತ ಅವ್ರ ಹತ್ರ ಏನ್ ಕ್ಷಮೆ ಕೇಳ್ತಕ್ಕಂಥದ್ದು, ನನ್ಗೆ ವಯಸ್ಸಾಗ್ಬಿಟ್ಟಿದೆ, ನನಗೆ 80 ವರ್ಷ ಆಗ್ಬಿಟ್ಟಿದೆ, ಅವ್ರು 40 ವರ್ಷದಾರ, ಅವ್ರ ಹತ್ರ ನಾನೇನು ಹೋಗಿ ತಗ್ಗಿ ಬಗ್ಗಿ ಕ್ಷಮೆಯನ್ನ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದಲ್ಲ. ವಯಸ್ಸಿನ ಭೇದ ಇಲ್ಲ ಇಲ್ಲಿ, ಲಿಂಗ ಭೇದ ಅಂತಕ್ಕಂಥದ್ದು. ನಾನು ಹೆಣ್ಮಗಳು, ನಾನ್ ಗಂಡ್ಮಗ ಹೋಗಿ ಅವ್ರ ಹತ್ರ ತಪ್ಪಾಗಿದೆ ಅಂತ ನಾನ್ ಕೇಳಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಏನು, ನನ್ನ ಗೌರವದ ಪ್ರಶ್ನೆ ಏನು ಅಂತಕ್ಕಂತಹ ಯಾವುದೇ ಒಂದು ಭೇದ ಭಾವ ಇಟ್ಕೊಳ್ಳದಂಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕ್ಷಮೆಯನ್ನ ಕೇಳ್ಬೇಕು. ಈ ಒಂದು ಭಾವನೆಯನ್ನ ಬೆಳೆಸ್ಕೊಂಡಾಗ ಎದುರಿಗಿರ್ತಕ್ಕಂಥವ್ರಿಗೆ ಸಮಾಧಾನ ಸಿಗುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ, ನೆಮ್ಮದಿ ಸಿಗುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ನಮ್ಮ ಮನಸ್ಸಿಗಂತೂ ಏನಾಗ್ತದಪ್ಪ ಅಂದ್ರೆ ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ಸಿಗುತ್ತೆ. ಇದು ಪ್ರತ್ಯಕ್ಷವಾಗಿ ಕ್ಷಮೆಯನ್ನ ಕೇಳ್ತಕ್ಕಂಥದ್ದು. ಕೆಲವೊಂದ್ಸಾರಿ ಪ್ರತ್ಯಕ್ಷವಾಗಿ ಕೇಳಲಿಕ್ಕೆ ಆಗೋದಿಲ್ಲ, ಆ ವ್ಯಕ್ತಿ ಎಲ್ಲೋ ಬೇರೆ ಕಡೆ ಇರ್ತಾರೆ, ನಾವು ಕ್ಷಮೆಯನ್ನ ಕೇಳಿದಾಗ ಅವ್ರು ಅದನ್ನ ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿನೂ ಇಲ್ಲದೆ ಇರಬಹುದು ಕೆಲವರಿಗೆ. ಅಂತಹ ಸಮಯದಲ್ಲಿ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಪರೋಕ್ಷವಾಗಿ ನಾವೇನ್ ಮಾಡಬಹುದಂದ್ರೆ ಈ ಒಂದು ಕ್ಷಮೆಯನ್ನ ಕೇಳಬಹುದು. ಪರೋಕ್ಷ ವಿಧಾನ ಅಂದ್ರೆ ಯಾವ ರೀತಿ, ನಾವು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟು ನಮ್ಮಿಂದ ತಪ್ಪಾಗಿರುತ್ತೆ, ಅವರಿಂದ ತಪ್ಪಾಗಿರುತ್ತೆ, ಆ ವ್ಯಕ್ತಿಗಳ ಒಂದು ಆತ್ಮವನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಒಂದು ಧ್ಯಾನಕ್ಕೆ ಆಮಂತ್ರಣವನ್ನ ಮಾಡ್ಬೇಕು. ಉದಾಹರಣೆಗೆ ಅಂತಕ್ಕಂತಹ ವ್ಯಕ್ತಿಗೆ ನಮ್ಗೆ ಆಗ್ತಾ ಇರೋದಿಲ್ಲ, ಏನೋ ನಮ್ಮಿಂದ ತಪ್ಪಾಗಿರುತ್ತೆ, ಅವರಿಂದ ತಪ್ಪಾಗಿರ್ತತೆ. ಆಗ ನಾವೇನ್ ಮಾಡ್ಬೇಕು, ಆ ವ್ಯಕ್ತಿಯ ಒಂದು ನೆನಪನ್ನ ಮಾಡ್ಕೊಂಡ್ಬಿಟ್ಟು ನಾವು ನಿನ್ನ ಆತ್ಮವನ್ನ, ನಿನ್ನ ದಿವ್ಯ ಸ್ವರೂಪವನ್ನ ನಾನು ನನ್ನ ಧ್ಯಾನಕ್ಕೆ ಆಮಂತ್ರಿಸ್ತಾ ಇದ್ದೀನಿ, ನಿನ್ನ ಬಗ್ಗೆ ಇರ್ತಕ್ಕಂತಹ ಅಸಹನೆಯನ್ನ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ನನ್ನ ಮನಸ್ಸಿನಿಂದ ತೆಗೆದು ಹಾಕಿದ್ದೀನಿ, ನಿನ್ನ ಬಗ್ಗೆ ನಾನು ಒಂದು ಶುದ್ಧವಾಗಿರ್ತಕ್ಕಂತಹ ಭಾವನೆಯನ್ನ ಇಟ್ಕೊಂಡಿದ್ದೀನಿ. ನಮಗೆ ಯಾವ ದೇವ್ರು ಇಷ್ಟ ಇರುತ್ತೋ, ಶಿವನ ಬಗ್ಗೆ ನಮ್ಗೆ ಒಲವು ಜಾಸ್ತಿ ಇದೆ ಅಂದ್ರೆ ಶಿವ, ಕೆಲವರಿಗೆ ಆಂಜನೇಯನ ಬಗ್ಗೆ ಒಲವು ಜಾಸ್ತಿ ಇರುತ್ತೆ, ಕೆಲವರು ವಿನಾಯಕನ ಬಗ್ಗೆ ಒಲವು ಜಾಸ್ತಿ ಇರುತ್ತೆ. ಇಂತಹ ಒಂದು ದೇವರ ಹೆಸರನ್ನ ಹೇಳ್ಕೊಂಡ್ಬಿಟ್ಟು, ಉದಾಹರಣೆಗೆ ನನಗೆ ಶಿವ ಅಂದ್ರೆ ಇಷ್ಟ, ಶಿವನ ಸಾಕ್ಷಿಯಾಗಿ ನಾನು ನಿನ್ನನ್ನ ಕ್ಷಮಿಸಿದ್ದೀನಿ, ನಿನ್ನನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಆದರಿಸ್ತೀನಿ, ನಾನು ನಿನ್ನನ್ನ ಒಂದು ದೇಹದ ಸ್ವರೂಪದಲ್ಲೇ ನೋಡದೆ, ಆದ್ರೆ ನಿನ್ನಲ್ಲಿರ್ತಕ್ಕಂತಹ ಆತ್ಮ ರೂಪವನ್ನ, ಪರಮಾತ್ಮನ ಒಂದು ಅಂಶವನ್ನ ನಾನು ಗಮನಿಸ್ತಿಲ್ಲ, ನನ್ನಿಂದ ತಪ್ಪಾಗಿದೆ, ನಾನು ನೋಡ್ರಿ ಫಸ್ಟ್ ಏನ್ ಮಾಡೋದಪ್ಪ ಅಂದ್ರೆ ನಾವು ಕ್ಷಮಿಸಿದೀವಿ ಅನ್ನೋ ರೀತಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ನಾನು ನಿನ್ನನ್ನ ಕ್ಷಮಿಸಿದೀನಿ, ನಿನ್ನ ಒಂದು
ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಯಾವುದೇವಾಗಿರ್ತಕ್ಕಂಥ ಒಂದು ಅಸಹನೆಯನ್ನ ಇಟ್ಕೊಂಡಿಲ್ಲ, ನಾನು ನಿನ್ನನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಆದರಿಸ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಏನ್ ಮಾಡೋದಪ್ಪ ಅಂದ್ರೆ ಕ್ಷಮೆಯನ್ನ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಮತ್ತೆ ಏನ್ ಮಾಡ್ಬೇಕು, ಅವ್ರಿಗೆ ಕ್ಷಮೆ ಕೇಳ್ಬೇಕಲ್ವಾ. ನಮ್ಮ ಭಾವದಿಂದ, ವಿಚಾರದಿಂದ, ವಾಣಿಯಿಂದ, ಕ್ರಿಯೆಯಿಂದ, ಭಾವ ಅಂದ್ರೆ ಭಾವನೆ, ವಿಚಾರನ ಆಲೋಚನೆ ಮಾಡ್ತಾ ಇರ್ತೀವಿ, ಅದನ್ನು ಬರುತ್ತೆ ಇಲ್ಲಿ. ಮಾತಿನಿಂದ, ಮತ್ತೆ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಿಂದ ಸಹಿತನು ಬೇರೆಯವ್ರಿಗೆ ಏನಾಗಿರ್ತದಪ್ಪ ಅಂದ್ರೆ ನೋವಾಗಿರ್ತದೆ. ನೋಡಿ ಇಲ್ಲಿ ನಾವು ಯಾವ ರೀತಿ ಕ್ಷಮೆ ಕೇಳ್ಬೇಕಪ್ಪ ಅಂತಂದ್ರೆ, ಪರಮಾತ್ಮನ ಸಾಕ್ಷಿಯಾಗಿ, ಶಿವನ ಸಾಕ್ಷಿಯಾಗಿ ನಾನು ನಿನ್ನಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಭಾವದಿಂದ, ವಿಚಾರದಿಂದ, ವಾಣಿಯಿಂದ, ಕ್ರಿಯೆಯಿಂದ, ಯಾವುದೇ ರೂಪದಿಂದಲಾದ್ರೂ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯಮಾಡಿ ನನ್ನನ್ನ ಕ್ಷಮಿಸು. ನೋಡ್ರಿ, ಫಸ್ಟ್ ನಾವು ಅವರನ್ನ ಕ್ಷಮಿಸ್ಬೇಕು. ಆ ನಂತರ ಏನ್ ಮಾಡ್ಬೇಕು, ನಾವು ಸಹಿತ ಕ್ಷಮೆಯನ್ನ ಕೇಳ್ಬೇಕು. ನನ್ನ ಧ್ಯಾನಕ್ಕೆ ಬಂದಿದ್ದಕ್ಕಾಗಿ ನಿನ್ನ ಒಂದು ಆತ್ಮಕ್ಕೆ ನನ್ನ ವಂದನೆಗಳು, ನಿನ್ನ ಒಂದು ದೈವಿ ಸ್ವರೂಪಕ್ಕೆ ನನ್ನ ವಂದನೆಗಳಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾರ್ಥನೆಯನ್ನ ಮಾಡ್ಬೇಕು. ನೆಕ್ಸ್ಟ್ ಭಗವಂತನಲ್ಲಿ ಕೇಳ್ಬೇಕು, ಭಗವಂತ ನಮ್ಮೆಲ್ಲರನ್ನು ಕ್ಷಮಿಸು, ನಮ್ಮೆಲ್ಲರನ್ನ ಸ್ವೀಕರಿಸು, ನಮ್ಮೆಲ್ಲರನ್ನ ಶುದ್ಧೀಕರಿಸು, ನಮ್ಮೆಲ್ಲರನ್ನ ಶುಚಿಗೊಳಿಸು ಅಂತಂದ್ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಲಾಸ್ಟ್ಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು. ಇದು ಪರೋಕ್ಷವಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂತಹ ವಿಧಾನ. ನೋಡಿ, ನಾವು ಈ ರೀತಿ ನಾವು ಪ್ರಾರ್ಥನೆಯನ್ನ ಕೇಳಿದ್ರೆ ಆದ್ರೆ ಅದು ಕೆಲಸ ಆಗ್ಬಿಡುತ್ತಾ, ಅವರು ನಮ್ಮನ್ನ ಕ್ಷಮಿಸ್ಬಿಡ್ತಾರ ಅಂತಕ್ಕಂತಹ ಅನುಮಾನ ಏನಾಗ್ತದಪ್ಪ ಅಂತಂದ್ರೆ ನಮ್ಗೆ ಬರುತ್ತೆ. ಆದ್ರೆ ನಿಜವಾಗ್ಲೂ ಈ ಒಂದು ಪರೋಕ್ಷವಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಕ್ಷಮೆಗಾಗಿ, ಇದು ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಎಲ್ಲಾ ಆತ್ಮಗಳು ಸಹಿತ ಏನಾಗಿದೆಯಪ್ಪ ಅಂದ್ರೆ ಈ ಒಂದು ವಿಶ್ವಶಕ್ತಿಗೆ ಕನೆಕ್ಟ್ ಆಗಿದೆ. ಪ್ರತಿಯೊಂದು ಆತ್ಮದ ಸಂದೇಶಗಳು ಒಂದು ಆತ್ಮದಿಂದ ಮತ್ತೊಂದು ಆತ್ಮಕ್ಕೆ ಸಂದೇಶಗಳು ಹೋಗ್ತಾ ಇರ್ತವೆ ವಿಶ್ವಶಕ್ತಿಯ ಮೂಲಕ. ಇಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರಾರ್ಥನೆ ಏನಾಗ್ತದಪ್ಪ ಅಂತಂದ್ರೆ ವಿಶ್ವಶಕ್ತಿಗೆ ತಲುಪಿ ಆ ವಿಶ್ವಶಕ್ತಿಯ ಮೂಲಕ ಏನಾಗ್ತದಪ್ಪ ಅಂದ್ರೆ ಅದು ನಾವು ಯಾರಲ್ಲಿ ಕ್ಷಮೆಯನ್ನ ಕೇಳ್ತಾ ಇದೀವೋ ಅವರ ಒಂದು ಆತ್ಮಕ್ಕೆ ಆ ಒಂದು ಸಂದೇಶ ಅಂತಕ್ಕಂಥದ್ದು ಹೋಗುತ್ತೆ. ಇದು ಒಂದೇ ದಿನಕ್ಕೆ ಆಗೋದಿಲ್ಲ. ಒಂದ್ ದಿನಕ್ಕೆ ಆಯ್ತು, 2 ದಿನಕ್ಕೆ ಆಯ್ತು, ಒಂದ್ 15 ದಿನ ನಂಗೆ ಕ್ಷಮೆ ಕೇಳ್ಕೊಂಡಪ್ಪ ಏನೋ ಇಲ್ಲೇ ಕೆಲ್ಸ ಆಗಿಲ್ಲಲ್ಲ. ಯಾಕೆ ಅಂತಂದ್ರೆ 1 ತಿಂಗಳು ಆಗ್ಬಹುದು, 2 ತಿಂಗಳು ಆಗ್ಬಹುದು, 3 ತಿಂಗಳು ಆಗ್ಬಹುದು, ವರ್ಷಗಟ್ಲೆನೆ ಆಗ್ಬಹುದು. ಒಟ್ಟಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಕ್ರಮೇಣವಾಗಿ ಆ ಆತ್ಮಗಳಿಗೆ ನಮ್ಮ ಬಗ್ಗೆ ಇರ್ತಕ್ಕಂತಹ ಅಸಹನೆ, ಅಸಮಾಧಾನ, ಕೋಪ ಅಂತಕ್ಕಂಥದ್ದು ಏನಾಗ್ತಾ ಬರ್ತದಪ್ಪ ಅಂದ್ರೆ ಕ್ರಮೇಣ ಕರಗ್ತಾ ಬರ್ತದೆ. ನಮ್ಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಬದಲಾವಣೆಗಳು ಆಗ್ತವೆ. ಈ ರೀತಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಹೋದಂಗೆಲ್ಲ ಏನಾಗ್ತದಂದ್ರೆ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ನಮ್ಮ ಒಂದು ಪ್ರಾರ್ಥನೆ ವಿಶ್ವಶಕ್ತಿಗೆ ತಲುಪಿ ಆ ವಿಶ್ವಶಕ್ತಿಯಿಂದ ಆ ಆತ್ಮಕ್ಕೆ ಸಂದೇಶ ಹೋಗ್ಬಿಟ್ಟು ಆ ಆತ್ಮಗಳು ಸಹಿತ ಪರಿಶುದ್ಧ ಆಗ್ತಾ ಬರ್ತವೆ. ಇದು ಬಹಳಷ್ಟು ಚೆನ್ನಾಗಿ ವರ್ಕ್ ಮಾಡೋದು. ಸಮಯವನ್ನ ತಗೊಳುತ್ತೆ ಅಷ್ಟೇನೆ. ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಕುತ್ಕೊಂಡು ಕಣ್ಮುಚ್ಕೊಂಡು ಪ್ರೇಯರ್ ಮಾಡಿದ ತಕ್ಷಣ ಅದು ಅಲ್ಲಿಗೆ ಹೋಗ್ಬಿಡುತ್ತಾ ಅಂತಕ್ಕಂಥ ಅನುಮಾನವನ್ನ ಇಟ್ಕೋಬಾರ್ದು. ನಾನ್ ಮಾಡ್ತಕ್ಕಂತಹ ಪ್ರಾರ್ಥನೆ ವಿಶ್ವಶಕ್ತಿಗೆ ತಲುಪ್ತಾ ಇದೆ ಅಂತಕ್ಕಂತಹ ನಂಬಿಕೆಯನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಪ್ರಾರ್ಥನೆಯನ್ನ ಮಾಡಿದ್ರೆ ಇದರಿಂದ ನಮಗೆ ಸಾಕಷ್ಟು ಲಾಭ ಅಂತಕ್ಕಂಥದ್ದಿದೆ. ಸಂಬಂಧಗಳ ಒಂದು ಸುಧಾರಣೆ ಅಂತಕ್ಕಂಥದ್ದು ಸಹಿತನ ಆಗುತ್ತೆ. ನೋಡಿ, ಇಲ್ಲಿ ನಾವು ಕರ್ಮ ಬಂಧನವನ್ನು ಸಹಿತ ಕಳ್ಕೋಬಹುದು. ಇಲ್ಲಿ ಆ ಒಂದು ಕ್ಷಮಾಭಾವನೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇದು ಜನ್ಮ ಜನ್ಮಾಂತರಕ್ಕೂ ಸಹಿತ ಮುಂದುವರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ನಾವು ಕ್ಷಮೆ ಕೇಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಆ ಕರ್ಮ ಬಂಧನ ಏನಾಗುತ್ತೆ ಅಲ್ಲಿಗೆ ಮುಕ್ತಾಯ ಅಂತಕ್ಕಂಥದ್ದು ಆಗುತ್ತೆ. ನಮ್ಮ ಆತ್ಮ ಅಂತಕ್ಕಂಥದ್ದು ಪುರೋಗತಿ ಹೊಂದ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗುತ್ತೆ. ಇಲ್ಲಿ ನನಗೆ ತಿಳಿದಿರ್ತಕ್ಕಂತಹ ಮತ್ತೊಂದು ಕಥೆಯನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಬ್ರು ಸ್ನೇಹಿತರು ಇರ್ತಾರೆ. ಆ ಸ್ನೇಹಿತರು ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಬಂಡವಾಳವನ್ನ ಅರ್ಧ ಹಾಕ್ತಾ ಇರ್ತಾರೆ. ಬಂದಿರ್ತಕ್ಕಂತಹ ಲಾಭವನ್ನು ಸಹಿತ ಏನ್ ಮಾಡ್ತಾ ಇರ್ತಾರೆ, ಅರ್ಧ ತಗೊಳ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಆಲೋಚನೆ ಬರುತ್ತೆ. ಆ ವರ್ಷ ವ್ಯಾಪಾರದಲ್ಲಿ ಬಹಳ ಲಾಭ ಬಂದ್ಬಿಟ್ಟಿರುತ್ತೆ. ಅವನ್ ಏನ್ ಯೋಚನೆ ಮಾಡ್ತಾನಪ್ಪ ಅಂತಂದ್ರೆ ನಾವಿಬ್ರು ಯಾಕೆ ಸೇರ್ಬಿಟ್ಟು ವ್ಯವಹಾರವನ್ನ ಮಾಡ್ಬೇಕು,
ಈ ಸಾರಿ ಚೆನ್ನಾಗಿ ಲಾಭ ಬಂದ್ಬಿಟ್ಟಿದೆ. ಇನ್ಮುಂದೆ ನಾನೇನ್ ಮಾಡಬಹುದು ಅಂತಂದ್ರೆ, ಒಬ್ನೇ ವ್ಯಾಪಾರವನ್ನ ಮಾಡಿದ್ರೆ ಬರ್ತಕ್ಕಂತಹ ಲಾಭವನ್ನೆಲ್ಲ ನಾನೇ ತಗೋಬಹುದು, ಅವನಿಗೆ ಕೊಡ್ತಕ್ಕಂಥ ತಪ್ಪುತ್ತೆ ಅಂತಕ್ಕಂತಹ ಆಲೋಚನೆ ಎ ಅಂತಕ್ಕಂತಹ ವ್ಯಕ್ತಿಗೆ ಬರುತ್ತೆ. ಇಲ್ಲಿ ಎ ಬಿ ಅಂತಕ್ಕಂಥ ಇಬ್ರು ಸ್ನೇಹಿತರಿಗೆ ನಾನು ಹೆಸರನ್ನ ಕೊಡ್ತಾ ಇದ್ದೀನಿ, ಎ ಬಿ ಅಂತಂದ್ ಹೇಳ್ಬಿಟ್ಟು. ಆಗ ಏನ್ ಮಾಡ್ತಾನವನು, ಬಿ ಅಂತಕ್ಕಂತಹ ವ್ಯಕ್ತಿಯ ಮೇಲೆ ಯಾವ್ದೋ ಒಂದು ಅಪವಾದವನ್ನ ವರಿಸ್ಬಿಟ್ಟು ಏನ್ ಮಾಡ್ತಾನೆ, ಅವನನ್ನ ವ್ಯಾಪಾರದಿಂದ ದೂರ ಮಾಡ್ಬಿಡ್ತಾನೆ. ಈ ಬಿ ಅಂತಕ್ಕಂಥ ವ್ಯಕ್ತಿಗೆ ಮನಸ್ಸಿಗೆ ಬಹಳ ವ್ಯಥೆ ಆಗ್ಬಿಡುತ್ತೆ. ಯಾಕೆ ಅಂದ್ರೆ, ನಾನು ಎಷ್ಟೋ ಪ್ರಾಮಾಣಿಕತೆಯಿಂದ ನಿಮ್ ಜೊತೆಗೆ ಕೈ ಜೋಡಿಸ್ಬಿಟ್ಟು ನಾನು ವ್ಯಾಪಾರವನ್ನ ಮಾಡ್ತಾ ಇದ್ದೆ, ಅವನಿಗೆ ಸಹಕಾರವನ್ನ ನಾನು ಕೊಟ್ಟೆ, ಇಷ್ಟು ವರ್ಷ ನನ್ನ ಜೊತೆಗೆ ಇಟ್ಕೊಂಡ್ಬಿಟ್ಟು ಈಗ ಹೆಚ್ಚಿನ ಲಾಭ ಬಂದಿದೆ ಅಂತಂದ್ ಹೇಳ್ಬಿಟ್ಟು ನನ್ನ ವ್ಯಾಪಾರದಿಂದ ಹೊರಗಡೆ ಹಾಕ್ತಾ ಇದ್ದಾನಲ್ಲ ಅಂತ ಮನಸ್ಸಿಗೆ ತುಂಬಾ ವ್ಯಥೆ ಆಗ್ಬಿಡುತ್ತೆ. ಸ್ನೇಹಿತರ ಹತ್ರ ಎಲ್ಲ ಹೇಳ್ಕೊಳ್ತಾನವನು. ಆಗ ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ, ನೋಡಪ್ಪ ನಿನಗೆ ಇಷ್ಟು ವರ್ಷ ಅನುಭವ ಇದೆ, ಆ ಅನುಭವವನ್ನ ಇಟ್ಕೊಂಡು ನೀನೇ ಸ್ವಂತಕ್ಕೊಂದು ವ್ಯವಹಾರವನ್ನ ಮಾಡು ಅಂತಂದ್ ಹೇಳ್ಬಿಟ್ಟು ಹೇಳಿ ಏನ್ ಮಾಡ್ತಾರೆ, ಹಣದ ಸಹಕಾರವನ್ನ ಕೊಡ್ತಾರೆ. ಅವನಿಗೆಲ್ಲ ಚೆನ್ನಾಗ್ ಅನುಭವ ಇತ್ತಲ್ಲ ವ್ಯಾಪಾರದ ಬಗ್ಗೆ, ಅವನೇನ್ ಮಾಡ್ತಾನೆ, ಆ ವ್ಯಾಪಾರವನ್ನ ಚೆನ್ನಾಗ್ ಮಾಡ್ಬಿಟ್ಟು ಹೆಚ್ಚಿನ ಲಾಭವನ್ನ ಗಳಿಸಿ ಆ ಒಂದು ಊರಿನಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬೆಳಿತಾನೆ. ಕೆಲವೇ ವರ್ಷಗಳಲ್ಲಿ ಶ್ರೀಮಂತಿಕೆಯಲ್ಲಿನೂ ಗಣ್ಯನಾಗ್ತಾ ಬರ್ತಾನವನು, ಗುಣದಲ್ಲಿನೂ ಗಣ್ಯನಾಗ್ತಾ ಬರ್ತಾನೆ. ಜನ ಎಲ್ಲ ಅವನಿಗೆ ಬಿ ಅನ್ನತಕ್ಕಂತ ವ್ಯಕ್ತಿಗೆ ಹೆಚ್ಚಿನ ಮರ್ಯಾದೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಆದ್ರೂ ಸಹಿತ ಅವನ ಮನಸ್ಸಿಗೆ ಸಮಾಧಾನ ಅಂತಕ್ಕಂಥದ್ದಿಲ್ಲ. ಯಾಕೆ ಅಂದ್ರೆ, ಅಷ್ಟೆಲ್ಲ ಅವನು ಮುಂದಕ್ಕೆ ಬಂದು ಪ್ರಗತಿಯನ್ನ ಹೊಂದಿದ್ರು ಸಹಿತ ಅವನ ಮನಸ್ಸಿನಲ್ಲಿ ಏನ್ ಕೊರಿತಾ ಇರುತ್ತೆ, ನನ್ನ ಸ್ನೇಹಿತ ನನಗೆ ಮೋಸವನ್ನ ಮಾಡ್ದ ಅಂತಕ್ಕಂಥ ಅಂಶನೇ ಕೊರಿತಾ ಇರ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ರಾತ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಕೊನೆಗೆ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಒಬ್ಬ ಸಾಧು ಹತ್ರ ಹೋಗ್ತಾನ. ಹೋಗ್ಬಿಟ್ಟು ಸಾಧುಗಳ ಭೇಟಿಯನ್ನ ಆಗ್ತಾನೆ. ಸ್ವಾಮಿ, ನನಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಂತಂದ್ ಹೇಳ್ಬಿಟ್ಟು ಹೇಳ್ತಾನೆ. ಆ ಸಾಧು ಇವ್ರ ಪರಿಚಯ ಇರುತ್ತೆ. ಯಾಕಪ್ಪ, ವ್ಯವಹಾರ ಎಲ್ಲ ಚೆನ್ನಾಗ್ ನಡೀತಾ ಇದೆಯಾ? ಹೌದು ಸ್ವಾಮಿ, ಚೆನ್ನಾಗ್ ನಡೀತಾ ಇದೆ. ಲಾಭ ಚೆನ್ನಾಗ್ ಬರ್ತಾ ಇದೆಯಾ? ಲಾಭ ಚೆನ್ನಾಗ್ ಬರ್ತಾ ಇದೆ. ಒಳ್ಳೆ ಗಣ್ಯ ವ್ಯಕ್ತಿ ಆಗ್ತಾ ಇದೆಯಾ? ವ್ಯಾಪಾರನೂ ಚೆನ್ನಾಗ್ ನಡೀತಾ ಇದೆ, ಹಣಕಾಸನು ಚೆನ್ನಾಗಿದೆ. ಯಾಕೆ ನಿನಗೆ ಮನಸ್ಸಿಗೆ ಸಮಾಧಾನ ಇಲ್ಲ? ಇಲ್ಲ ಸ್ವಾಮಿ, ನನ್ನ ಸ್ನೇಹಿತ ನನಗೆ ಮೋಸ ಮಾಡ್ಬಿಟ್ಟ, ಹಾಗಾಗಿ ನನಗೆ ಅದು ಮನಸ್ಸಿನಲ್ಲಿ ಕೊರಿತಾನೇ ಇದೆ, ಹಾಗಾಗಿ ನನಗೆ ಮನಸ್ಸಿಗೆ ಶಾಂತಿ ಇಲ್ದಂಗ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಆಗ ಸಾಧು ಒಂದೆರಡು ಮಾತುಗಳನ್ನ ಹೇಳ್ತಾನೆ. ಏನ್ ಹೇಳ್ತಾನೆ, ನೋಡಪ್ಪ, ನಿನ್ನ ಸ್ನೇಹಿತ ನಿನಗೆ ಮೋಸ ಮಾಡ್ದ, ಒಪ್ಕೊಳ್ಳೋಣ. ಮೋಸ ಮಾಡಿದ್ರಿಂದ ನಿನಗೆ ಏನಾಯ್ತು ಅಂತಕ್ಕಂಥದನ್ನ ಯೋಚನೆ ಮಾಡು. ನೀನು ಸ್ವಂತಕ್ಕೆ ವ್ಯಾಪಾರವನ್ನ ಪ್ರಾರಂಭ ಮಾಡಿದೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಹೊಂದಿದೀಯಾ, ಸಾಕಷ್ಟು ಹಣವನ್ನ ಗಳಿಸಿದೀಯಾ, ಹೆಸರನ್ನ ಗಳಿಸಿದೀಯಾ. ಇಷ್ಟೆಲ್ಲ ಆಗಿದೆ ಅಂದಾಗ ಇದೆಲ್ಲ ಆಗಿರ್ತಕ್ಕಂಥದ್ದು ಯಾರಿಂದ? ನನ್ನ ಸ್ನೇಹಿತನಿಂದ. ಹಾಗಾದ್ರೆ ನಿನ್ ಸ್ನೇಹಿತ ನಿನ್ನ ವ್ಯಾಪಾರದಿಂದ ಹೊರಗಾಕಿರ್ತಕ್ಕಂಥದ್ದು ಉಪಯೋಗಕ್ಕೆ ಬಂದಿದೆ ಅಲ್ವಾ? ಇಷ್ಟೆಲ್ಲ ನಿನಗಿದೆ ಅಂದಾಗ ಆ ಒಂದು ಸಣ್ಣ ವಿಷಯವನ್ನ ಯಾಕಪ್ಪ ನಿನ್ ಮನಸ್ಸಿನಲ್ಲಿ ಇಟ್ಕೊಂಡಿದೀಯಾ? ನಿನ್ನ ಏಳಿಗೆಗೆ ನಿನ್ನ ಸ್ನೇಹಿತನೇ ಕಾರಣ. ಹಾಗಾಗಿ ನೀನ್ ಏನ್ ಮಾಡುವ, ನಿನ್ನ ಸ್ನೇಹಿತನನ್ನ ಉದಾರ ಮನಸ್ಸಿನಿಂದ ಕ್ಷಮಿಸ್ಬಿಡು. ಅವ್ನು ಮಾಡಿರ್ತಕ್ಕಂಥ ತಪ್ಪನ್ನ ನಿನ್ನ ಮನಸ್ಸಿನಿಂದ ಹೊರ ಹಾಕು ನೋಡು, ಆಗ ನಿನಗೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಂದ್ ಹೇಳ್ಬಿಟ್ಟು ಅಲ್ಲೇ ಕೂರಿಸ್ತಾರೆ. ಕೂರಿಸ್ಬಿಟ್ಟ ಒಂದ್ 10 ನಿಮಿಷ ಧ್ಯಾನವನ್ನ ಮಾಡಿಸ್ತಾರ ಅವನ ಹತ್ರ. ಧ್ಯಾನವನ್ನ ಮಾಡಿಸಿ ನಿನ್ನ ಮನಸ್ಸಿನಿಂದ ಆ ವ್ಯಕ್ತಿಯನ್ನ ಹೊರಗೆ ಹಾಕು, ಅವನಿಂದ ನಿನಗೆ ಲಾಭನೇ ಆಗಿದೆ ಅಂತ ಹೇಳ್ಬಿಟ್ಟು ಪದೇ 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 ಆ ಸಾಧುಗಳಿಗೆ ಅವನ ಮನಸ್ಸಿಗೆ ತುಂಬುತ್ತಾ ಬರ್ತಾರೆ. ಅವ್ನ ಧ್ಯಾನಕ್ಕೆ ಕೂರಿಸಿರ್ತಾರೆ, ಈ ವಿಷಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಅವನ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಅದನ್ನೆಲ್ಲ ಸ್ವೀಕಾರ ಮಾಡ್ತಾ ಇರುತ್ತೆ. ಧ್ಯಾನ ಎಲ್ಲ ಮುಗಿಯುತ್ತೆ. ಆಗ ಕೇಳ್ತಾರೆ, ಏನಪ್ಪಾ ನಿನ್ನ ಸ್ನೇಹಿತನ ಬಗ್ಗೆ ಇನ್ನೂ ಅಸಮಾಧಾನ ಅಂತಕ್ಕಂಥದ್ದು ಇದೆಯಾ? ಇಲ್ಲ ಸ್ವಾಮಿ, ಅಸಮಾಧಾನ ಅಂತಕ್ಕಂಥದ್ದು ಹೋಗ್ಬಿಟ್ಟಿದೆ. ಹಾಗಾದ್ರೆ ನಿನ್ನ ಪ್ರಗತಿಗೆ ಯಾರು ಕಾರಣ? ನನ್ನ ಸ್ನೇಹಿತನೇ ಕಾರಣ. ಹಾಗಾದ್ರೆ ಈಗ ನೀನು ನೆಮ್ಮದಿ ಸಿಕ್ಕಿದ್ಯಾ? ಹೌದ್ ಸ್ವಾಮಿ, ನಾನು ನನ್ನ ಸ್ನೇಹಿತನ ಒಂದ ಮೇಲೆ ಇರ್ತಕ್ಕಂಥ ಸಿಟ್ಟನ್ನ ನಾನು ಹೊರ ಹಾಕಿದ ತಕ್ಷಣ ನನಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕಿದೆ. ನೋಡಪ್ಪ, ನೀನು ಇಷ್ಟು ವರ್ಷ ಏನ್ ಮಾಡ್ದೆ, ಆ ಕಸವನ್ನ ನಿನ್ ಮನಸ್ಸಲ್ಲೇ ಇಟ್ಕೊಂಡ್ ಬಂದೆ. ಹಾಗಾಗಿ ನಿನಗೇನಾಯ್ತು, ಇಲ್ಲಿ ಅಶಾಂತಿ ಅಂತಕ್ಕಂಥದ್ದಾಯ್ತು. ಒಂದು ಸಾರಿ ನೀನ್ ಯೋಚನೆ ಮಾಡ್ಲಿಲ್ಲ, ಈ ಮಟ್ಟಕ್ಕೆ ನಾನು ಬರ್ಲಿಕ್ಕೆ ನನ್ನ ಸ್ನೇಹಿತನ ಕಾರಣ ಆದಂತಕ್ಕಂಥ ಅಂಶವನ್ನ ನಿನ್ನ ನೆನಪು ಮಾಡ್ಕೊಳ್ಳೇ ಇಲ್ಲ. ಹಾಗಾಗಿ ನೀನು ಇವಾಗ ಹೊಸ ವ್ಯಕ್ತಿ ಆಗಿದೀಯಾ ಅಂತಂದ್ ಹೇಳ್ಬಿಟ್ಟು ಆಗ ಗುರುಗಳು ಹೇಳಿ ಕಳಿಸ್ತಾರೆ. ನೋಡ್ರಿ, ಅವನಿಗೆ 7-8 ವರ್ಷಗಳ ಕಾಲ ಇಲ್ದೇ ಇರ್ತಕ್ಕಂತಹ ನೆಮ್ಮದಿಯನ್ನ ಈ ಗುರುಗಳು ಏನ್ ಮಾಡಿದ್ರು, ಕ್ಷಮೆ ನೀಡ್ಬೇಕಪ್ಪ ಅಂತಕ್ಕಂತಹ ಮಾತನ್ನ ಹೇಳಿ
10 ನಿಮಿಷ ಧ್ಯಾನಕ್ಕೆ ಕೂರಿಸ್ಬಿಟ್ಟು ಅವನಿಗೆ ಇಷ್ಟು ಮನಃಶಾಂತಿಯನ್ನ ಒದಗಿಸಿ ಕೊಟ್ರು. ಇದರಿಂದ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಯಾವುದೇ ಒಂದ್ ಕಹಿ ಘಟನೆ ನಡೀತಪ್ಪ, ಯಾವುದೇ ವ್ಯಕ್ತಿಯಿಂದ ನಮಗೆ ಏನೋ ತಪ್ಪಾಯ್ತು, ಏನೋ ಮೋಸ ಆಗಿದೆ ಅಂದಾಗ ಅದರಿಂದ ಏನು ಲಾಭ ಆಗಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡ್ಬಾರ್ದು, ಪಾಸಿಟಿವ್ ಆಗಿ ನಾವು ಯೋಚನೆಯನ್ನ ಮಾಡ್ಬೇಕು. ಈ ರೀತಿ ನಾವೇನ್ ಮಾಡ್ಬೇಕಂದ್ರೆ, ನಾವು ಯೋಚನೆಯನ್ನ ಮಾಡಿ ಒಂದು ಕ್ಷಮಾಗುಣವನ್ನ ಬೆಳೆಸ್ಕೋಬೇಕು. ನಾವು ಕ್ಷಮಿಸೋದ್ ಗುಣ ಬೆಳೆಸ್ಕೊಂಡ್ರೆ ನಾವು ದೊಡ್ಡರಾಗೋದಿಲ್ಲ. ನಾವು ಕ್ಷಮೆ ಕೇಳೋದನ್ನ ಫಸ್ಟ್ ಬೆಳೆಸ್ಕೋಬೇಕು. ಆ ಗುಣ ಮುಖ್ಯ ನಮ್ಗೆ. ಕ್ಷಮೆಯನ್ನ ಕೇಳ್ಬೇಕು. ಕ್ಷಮೆಯನ್ನ ಕೇಳ್ತಕ್ಕಂಥ ಗುಣ ಇದ್ರೆ ಮಾತ್ರ ನಾವು ಕ್ಷಮಿಸ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಳ್ತೀವಿ. ಬೇರೆಯವ್ರು ಮಾತ್ರ ಕೇಳ್ಬೇಕು, ನಾನ್ ಕೇಳಲ್ಲಪ್ಪ ಯಾರಿಗೂ. ನನ್ನ ಮರ್ಯಾದೆ ಪ್ರಶ್ನೆ ಏನು, ನನ್ನ ಗೌರವದ ಪ್ರಶ್ನೆ ಏನು, ನನ್ನ ಅಂತಸ್ತಿನ ಪ್ರಶ್ನೆ ಏನು ಅಂತಕ್ಕಂಥದನ್ನ ನಾವು ಯೋಚನೆ ಮಾಡೋದು. ಫಸ್ಟ್ ನಾನು ಕ್ಷಮೆಯನ್ನ ಕೇಳ್ಬೇಕು, ನಂತರ ಏನ್ ಮಾಡ್ಬೇಕು, ಬೇರೆಯವ್ರನ್ನ ಕ್ಷಮಿಸ್ಲಿಕ್ಕೆ ತನ್ನಷ್ಟಕ್ಕೆ ತಾನೇ ಆ ಗುಣ ಅಂತಕ್ಕಂಥದ್ದು ಬರುತ್ತೆ. ಅಷ್ಟ ನಾವು ಉನ್ನತ ಸ್ಥಿತಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಈ ಗುಣ ನಮಗ್ ಬೇಕೇ ಬೇಕು. ಈ ಗುಣವನ್ನ ನಾವು ಬೆಳೆಸ್ಕೊಳ್ಳೋದ್ರ ಮೂಲಕ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಮಾನವತ್ವದಿಂದ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾಧವತ್ವದ ಕಡೆಗೆ ನಾವು ಹೋಗ್ಲಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ನಾವು ವಿಶ್ವಶಕ್ತಿಯನ್ನ ಸಹಿತ ಕ್ಷಮೆ ಕೇಳ್ಬೇಕು. ಭಗವಂತ, ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗಿದೆಯಾ, ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ನನಗೆ ಯಾರಿಂದನಾದ್ರೂ ತೊಂದರೆ ಆಗಿದೆಯಾ, ನಾನು ಅವರನ್ನ ಕ್ಷಮಿಸ್ತಾ ಇದ್ದೀನಿ, ನಾನು ಕ್ಷಮಿಸ್ತಾ ಇದ್ದೀನಿ, ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತಕ್ಕಂತಹ ಒಂದು ಭಾವ ನಮ್ಮಲ್ಲಿ ಯಾವಾಗ ಬರುತ್ತೋ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ನೆಲೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇದು ನಮ್ಮ ಒಂದು ಜೀವನವನ್ನ ನಾವು ಸಂತೋಷದಿಂದ, ಸಂತೃಪ್ತಿಯಿಂದ ಸಾಗಿಸ್ಲಿಕ್ಕೆ ಈ ಕ್ಷಮೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ. ನನಗೆ ತಿಳಿದಿರ್ತಕ್ಕಂತಹ 2 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂತಹ ಈ ಒಂದು ಮಹಾವತಾರ್ ಅಲ್ವಾ ಫೌಂಡೇಶನ್ ಅವರಿಗೆ, ಆಮೇಲೆ ಎಲ್ಲ ನನ್ನ ಒಂದು 4 ನುಡಿಗಳನ್ನ ಕೇಳಿರ್ತಕ್ಕಂತಹ ಎಲ್ಲ ಮಾಸ್ಟರ್ಸ್ಗೆ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಈ ಒಂದು ಫೌಂಡೇಶನ್ ಅವರಿಗೆ ನಾನು ಅತಿ ಮುಖ್ಯವಾಗಿ ಧನ್ಯವಾದಗಳನ್ನ, ಮಹಾವತಾರ್ ಫೌಂಡೇಶನ್ ಅವರಿಗೆ ಅತಿ ಮುಖ್ಯವಾಗಿ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನೋಡಿ, ನಾವು ಈ ಒಂದು ವಿಷಯವನ್ನ ಹೇಳೋದ್ರಿಂದ ನಮ್ಮ ಮನಸ್ಸು ಅಂತಕ್ಕಂಥದ್ದು ಶುದ್ಧಿ ಆಯ್ತು. ನನ್ನಿಂದ ಒಂದು 4 ಮಾತುಗಳನ್ನ ಹೇಳಿಸತಕ್ಕಂತಹ ಪತ್ರಿಜಿ ಗುರುಗಳಿಗೆ ನಾನು ನಮನಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಅಂದ್ರೆ ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮೇಡಮ್. ಮೇಡಮ್. ನಿಮ್ಮ ಒಂದು ಫೌಂಡೇಶನ್, ಆಮೇಲೆ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಮೇಡಮ್ ನನಗೆ 1-2 ಮಾತುಗಳನ್ನ ಹೇಳಲಿಕ್ಕೆ. ಇಲ್ಲ, ತುಂಬಾ ಅದ್ಭುತವಾಗಿತ್ತು ಮೇಡಮ್. ಬಹಳ ಎಲ್ಲರೂ ಒಂಥರ ಎಚ್ಚರಿಂದ ಇರುವ ಕೇಳ್ಕೊಂಡಂಗಾಯ್ತು. ನಮ್ಮ ಜೀವನದಲ್ಲಿ ನೆಮ್ಮದಿ, ಸಂತೋಷ ಬರ್ಬೇಕು ಅಂದ್ರೆ, ಅಥವಾ ನಮ್ಮಿಂದ ಬೇರೆಯವರು ಉನ್ನತ ಸ್ಥಿತಿ ಹೋಗ್ಬೇಕಂದ್ರೆ ಬರೇ ಕ್ಷಮಿಸಿ ಕೇಳೋದ, ನಾವು ಬೇರೆಯವರು ನಾವು ಮೊದಲು ಕ್ಷಮಿಸುವಂತ ಗುಣವನ್ನ, ಕ್ಷಮೆ ಕೇಳುವಂತ ಗುಣವನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಅದರಿಂದ ಆಗುವಂತ ಲಾಭಗಳು, ಯಾವ ರೀತಿ ಕ್ಷಮೆ ಕೇಳ್ಬೇಕು, ಎಷ್ಟು ತುಂಬಾ ಅದ್ಭುತವಾಗಿರ್ತೀವಿ. ಕೆಲವು ಉದಾಹರಣೆಗಳು, ಕಥೆಗಳು ನಮ್ಗೆಲ್ಲ ಒಂಥರ ಮನದಟ್ಟಾಗೋ ತರ ಹೇಳಿದ್ರಿ ಮೇಡಮ್. ಬಹಳ ಖುಷಿ ಆಯ್ತು. ನಿಮ್ಮ ಅನುಭವಗಳು ನಮಗೂ ನೀವು ಹೇಳಿದ್ರಲ್ಲ, ನಾವು ಕ್ಷಮೆ ಕೇಳಿದ್ರಿಂದ ಬೇರೆ ಕೂಡ ಸಂತೃಪ್ತರಾಗಿ, ಇಲ್ಲ ನಂದೇ ತಪ್ಪು ಅಂತ ಒಪ್ಕೊಂತಾರೆ. ಅದು ನನಗೂ ಕೂಡ ಅನುಭವ ಆಗಿದೆ ಮೇಡಮ್. ನಿಜವಾಗ್ಲೂ ಕ್ಷಮಾಗುಣ ಅನ್ನೋದು ನಿಜವಾಗ್ಲೂ ಮೇಡಮ್ ಬಹಳ ಒಳ್ಳೆ ವಿಷಯ ತಗೊಂಡು ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನಿಸಿಕೆಗಳು ಅಥವಾ ಕ್ವಶನ್ ಕೇಳ್ಬೋದು ಮೇಡಮ್. ಮಾಸ್ಟರ್ಸ್, ತುಂಬಾ ಅದ್ಭುತವಾದ ವಿಷಯವನ್ನ ಮೇಡಮ್ ಜ್ಞಾನವನ್ನ ನೀಡಿದ್ದಾರೆ. ಇದರಲ್ಲಿ ಯಾರಿಗಾರು ಪ್ರಶ್ನೆ ಕೇಳ್ಬೇಕು ಅಥವಾ ಅನಿಸಿಕೆಗಳನ್ನ ಹೇಳ್ಬೋದು ಮೇಡಮ್. ಸುಧಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸುಧಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ತುಂಬಾ ಅಂದ್ರೆ ತುಂಬಾ ನಮ್ಗೆಲ್ಲ ಗೊತ್ತಿರೋ ವಿಷಯ ಆದ್ರೂನು ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲ ಮರ್ತೋಗ್ತಾ ಇರ್ತೀವಿ. ಮತ್ತೆ ಅದೇ ದ್ವೇಷ, ಅದ್ ಮಾಡ್ತಾ ಈ ತರ ಮತ್ತೆ ಕೇಳೋದ್ರಿಂದ ತುಂಬಾ ಚೆನ್ನಾಗಿ ನಮಗ್ ಅರ್ಥ ಆಯ್ತು. ನೀವ್ ಹೇಳಿದ ರೀತಿ, ಹೇಳೋ ರೀತಿಯ ಕಥೆಗಳ ಮೂಲಕ ಹೇಳಿದ ರೀತಿ ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಚೆನ್ನಾಗಿ ಅರ್ಥ ಕೂಡ ತುಂಬಾ ಚೆನ್ನಾಗಿ ಹೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ರೇವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ನೊಂದೇನು ಅಂತಂದ್ರೆ, ಈಗ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ರೇವತಿ ಇರೋದು- ಮೇಡಮ್ ಹಾ, ಮಾತಾಡ್ತಾ ಇದ್ದೇನೆ, ಕೇಳ್ತಾ ಇಲ್ವಾ? ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾಕಂತಂದ್ರೆ ಇಂದಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರತಕ್ಕಂಥದ್ದು ಈ ಸಂಬಂಧಗಳ ಒಂದು ಎಂತದು ಹಾಳು ಮಾಡತಕ್ಕಂಥದ್ದು ಅಥವಾ ಒಡ್ಕೊಂಡಿರತಕ್ಕಂಥದ್ದು. ಸೊ ಇದು ಶ್ರೀಮಂತಿಗೆ ಆಗ್ಲಿ ಅಥವಾ ಬಡವರಾಗ್ಲಿ ಅಥವಾ ಯಾವುದೇ ಕೋಮು ಧರ್ಮ ಜಾತಿ ಅಂತ ಇಲ್ಲ, ಎಲ್ಲದರಲ್ಲೂ ನೋಡತಕ್ಕಂಥದ್ದು ಇದು. ಬಹುಶಃ ಈ ಒಂದು ಕ್ಷಮಾ ಭಾವನೆ ಅಥವಾ ಕ್ಷಮೆಯನ್ನ ಕೇಳತಕ್ಕಂಥದ್ದು ಜೊತೆಗೆ ಕ್ಷಮೆ ನಾವು ಕೊಡತಕ್ಕಂಥದ್ದೇನಿದೆ, ಇದನ್ನೊಂದು ಮಾಡಿದ್ರೆ ಖಂಡಿತವಾಗಿಯೂ ಅವ್ರು ಹೇಳಿದಂಗೆ ನಮ್ಮಲ್ಲಿರತಕ್ಕಂಥ ಒಂದು ಅಹಂಕಾರ ಏನಿದೆ ಅಲ್ಲ, ಅದರಲ್ಲೂ ಹೇಳ್ಬೇಕಂದ್ರೆ ದುರಹಂಕಾರ ಖಂಡಿತವಾಗಿಯೂ ಹೋಗ್ತದೆ ಅಂತ ಹೇಳ್ಕೊಂಡು, ಇದರಿಂದ ಕುಟುಂಬ ಮಾತ್ರ ಅಲ್ಲ, ಇಡೀ ಒಂದು ಸಮಾಜದಲ್ಲೇ ನಾವು ಒಳ್ಳೆ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಇನ್ನೊಂದು ಅಂತಂದ್ರೆ ಇದು ಸ್ವಲ್ಪ ಸಮಯ ತಗೊಳ್ತದೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವೆಲ್ಲರೂ ನೋಡ್ಕೊಂಡು ಬಂದಾಗ ಎಲ್ಲರೂ ಹೇಳ್ತಾರೆ, ಅಯ್ಯೋ ಅವ್ರು ಹೇಳಿದ್ರು, ನಾನ್ ಯಾಕೆ ಕೇಳ್ಬೇಕು, ನಾನ್ಯಾಕೆ ಚಿಕ್ಕವಳಾಗ್ಬೇಕು, ನಾನ್ಯಾಕೆ ಚಿಕ್ಕವನಾಗ್ಬೇಕು ಅಂತ ಹೇಳತಕ್ಕಂಥ ಒಂದು ಮನೋಭಾವ ಇದು ಆದಷ್ಟು ಬೇಗ ಹೋಗುದಿಲ್ಲ. ಸೊ ಅವರು ಧ್ಯಾನದ ಮುಖಾಂತರ ಇದನ್ನ ಹೇಗೆ ಅಳವಡಿಸ್ಕೊಂಡು ಅವರಿಗೆ ಮೊದಲಿಗೆ ನಾವು ಮುಕ್ತವಾಗಿ ಅವರ ಮುಂದೆ ಹೇಳಲಿಕ್ಕೆ ಆಗದೇ ಇದ್ರೂನು ನಾವು ಧ್ಯಾನ ಮಾಡಿದಾಗ ದೇವರ ಒಂದು ಸ್ಮರಣೆಯನ್ನ ಮಾಡುತ್ತಾ ಅದರ ಒಂದು ಆಣೆಯನ್ನ ಹಾಕ್ತಾ ಈ ಕ್ಷಮೆಯನ್ನ ನೀಡಿದ್ರೆ ಖಂಡಿತವಾಗ್ಲೂ ನಾವು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಬಹುದು. ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಎಲ್ರಿಗೂ ಹೆಲ್ಪ್ ಆಗತಕ್ಕಂತ ಒಂದು ವ್ಯಕ್ತಿತ್ವವನ್ನ ಬದಲಾವಣೆ ಮಾಡ್ಕೊಳತಕ್ಕಂತ ಒಂದು ಅಂಶವನ್ನ ಹೇಳಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೇವತಿ ಮೇಡಮ್. ಗೀತಾ ಮೇಡಮ್ ಮಾತಾಡ್ತೀರಾ? ಎಸ್ ಮ್ಯಾಮ್. ನಮಸ್ತೆ ಮ್ಯಾಮ್. ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿ ಇತ್ತು. ಅವರು ವೃತ್ತಿಯಲ್ಲಿ ಗಿರಿಜಾ ಮ್ಯಾಮ್ ಟೀಚರ್ ಆಗಿರಬಹುದು. ನನಗೆ ನಾನು ಚಿಕ್ಕವಳಿದ್ದಾಗ, ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ನಮ್ ಟೀಚರ್ಸ್ ನಿಂತು ಪಾಠ ಮಾಡುವಾಗ ನನ್ಗೆ ಕೇಳ್ತಾ ಇರ್ಬೇಕು, ಅದು ಒಂಥರ ನೆನಪಾಗ್ತಾ ಇತ್ತು. ಅವ್ರ ವಾಯ್ಸ್ ಆಗಿರ್ಬಾರ್ದು, ಅದ್ರ ಧ್ವನಿಗೆ ಎಷ್ಟು ತುಂಬಾ ಚೆನ್ನಾಗಿ ಕ್ಲಿಯರ್ ಕಟ್ ಆಗಿತ್ತಂದ್ರೆ ನನಗೆ ಅದು ನೆನಪಾಗ್ತಾ ಇತ್ತು. ಆ ಮೇಡಮ್ ಮಾಡ್ತಾ ಇರೋದ್ ನೋಡಿ ನಾನು ಕೇಳ್ತಾ ಇದ್ರೆ ಇನ್ನು ಎಷ್ಟು ಚೆನ್ನಾಗಿತ್ತಲ್ಲ ಕ್ಲಾಸಸ್, ಎಷ್ಟ್ ಬೇಗ ಮುಗಿತಲ್ಲ ಅಂತ ಅನಿಸ್ತು. ಇನ್ನೊಂದೇನಪ್ಪಾ ಅಂದ್ರೆ ನಾನ್ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಯಾವ ರೀತಿ ಇದ್ದೆ ಅಂದ್ರೆ, ಮನೆಯಲ್ಲಿ ಆಗಿರ್ಬೋದು, ಬೇರೆ ಎಲ್ಲೇ ಹೊರಗಡೆ ಹೋಗಿರ್ಬೋದು, ನಾನ್ ಸರಿ ಇದೀನಿ ಓಕೆ, ಯಾರಾದ್ರೂ ಒಂದು ನನ್ನಲ್ಲಿ ಸಹ ತಪ್ಪನ್ನ ಹುಡುಕಿ ಏನಾದ್ರೂ ಒಂದು ಮಾತಂದ್ರೆ ಅದಕ್ಕೆ ತುಂಬಾ ಕೊರಗಿ ಅಳ್ತಾ ಇರೋದನ್ನ ಕಾಣ್ತಾ ಇದ್ದೆ. ಮತ್ತೆ ಅವ್ರು ಪದೇ ಪದೇ ಹಿಂಗಂದ್ರಲ್ಲ ಅಂತಿದ್ದೆ. ಬಟ್ ಅಲ್ಲಿ ನಾನ್ ಏನಾಗ್ತಿದ್ದೆ ಅಂದ್ರೆ ನಿಶಕ್ತಳಾಗ್ತಿದ್ದೆ. ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ನನ್ನ ಎನರ್ಜಿ ಹೋಗ್ತಾ ಇತ್ತು. ಬಟ್ ಎನರ್ಜಿ ಅನ್ನೋದು ಇವಾಗ ಗೊತ್ತಾಗ್ತಿದೆ ನನ್ಗೆ, ನಮ್ಮದು ಅವರಿಗೆ ಪಾಸ್ ಆಗುತ್ತೆ ಅಂತೇಳಿ. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗ್ತದೆ. ಅವಾಗ ಏನಾಗ್ತಿತ್ತು ಗೊತ್ತಿರ್ಲಿಲ್ಲ, ಅಲ್ಲಿ ಅಜ್ಞಾನದಲ್ಲಿ ಇದ್ವಿ, ಇನ್ನು ತಿಳ್ಕೊಂಡಿರ್ಲಿಲ್ಲ ಏನು ಅಂತಂದೇಳಿ. ನಾನ್ ಹಿಂಗಂದ್ರಲ್ಲ ಅವರು, ನನಗೆ ಈ ತರ ಅಂದ್ರಲ್ಲ, ನಾನು ಎಲ್ಲಾನು ಸರಿ ಮಾಡಿದೀನಿ, ಎಲ್ಲದೂ ಮಾತಾಡಿದೀನಿ, ಎಲ್ಲದೂ ಇದ್ದೆ ನಾನು, ಬಟ್ ಈ ತರ ಮಾತಾಡಿದ್ರಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಈ ತರ ಯೋಚನೆ ಮಾಡಿ ಅಳುವುದ್ರ ಮೂಲಕ ಆಗಿರ್ಬೋದು, ಯಾವ್ದೋ ಒಂದು ರೀತಿ ಹೊರ ಹಾಕೋದ್ರ ಮೂಲಕ ಆಗ್ಲಿ ತುಂಬಾ ಸಫರ್ ಪಡ್ತಾ ಇದ್ದೆ. ಬಟ್ ಈ ಧ್ಯಾನಕ್ಕೆ ಬಂದಾಗಿಂದ ಏನ್ ತಿಳ್ಕೊಂತಿದೀನಿ ಅಂತಂದ್ರೆ, ಯಾವ್ದೇ ಕಾರಣಕ್ಕೆ ಅವ್ರ ಮನಸ್ಥಿತಿ, ಅವರ ದೃಷ್ಟಿ, ಅದು ಅವ್ರ ಆತರ ಹೇಳ್ತಿದ್ದಾರೆ, ಬಟ್ ಅವ್ರಿಗೆ ಅವ್ರು ಸರಿ, ಬಟ್ ನಾನ್ ಸರಿ ಇದ್ದೀನಿ ಅಂದ್ಮೇಲೆ ಯಾಕೆ ನಾನು ಯೋಚನೆ ಮಾಡ್ಬೇಕು ಅಂತ ನಾನು ಸ್ವಲ್ಪ ಬದಲಾಗಿದ್ದೀನಿ. ನನ್ಗೆ ಅವಕಾಶ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ ಗಿರ್ಜಾ ಮ್ಯಾಮ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅವತ್ ಕಾಲ್ ಮಾಡ್ಬಿಟ್ಟು ನಮ್ಮ ಮಹಾತಾರ ಫೌಂಡೇಶನ್ಗೆ ನಿಮ್ಮ ವಿಷಯನ ನಮ್ಗೆ ಜ್ಞಾನಾಂತಲಿಕ್ಕೆ ಬರ್ಬೇಕು ಅಂತ ಹೇಳಿದಾಗ ಒಂದೇ ಮಾತಿಗೆನೆ ಜಸ್ಟ್ ಯೋಚನೆ ಮಾಡ್ತೀನಿ ಅಂತಾನೂ ಸಹ ಸಮಯನೂ ತಗೊಳ್ಳದೆ ಇಲ್ಲ ಆ ಮೇಡಮು ಕ್ಷಮಾಗುಣದ ಬಗ್ಗೆ ನಾನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಒಂದ್ ಮಾತಿಗೆ ಒಪ್ಕೊಂಡು ನಮ್ಮ ವೇದಿಕೆಗೆ ಬಂದಿರಾ. ತುಂಬಾ ಕೃತಜ್ಞತೆ ಮ್ಯಾಮ್, ತುಂಬಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅವಕಾಶ ಕೊಡ್ತಕ್ಕಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಅವಕಾಶ ಕೊಟ್ಟಿರೋದ್ರಿಂದ ನಾನು ಹೇಳಲಿಕ್ಕೆ ಅನುಕೂಲ ಆಯ್ತು. ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ವಿಷಯ ಮೇಡಮ್ ಇದು. ತುಂಬಾ ಅದ್ಭುತವಾದ ಟಾಪಿಕ್. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಮೇಡಮ್ ಅಂದ್ರೆ, ನಮ್ಮ ಅಹಂಕಾರ ಅಂತಕ್ಕಂಥದ್ದು ಅಡ್ಡಿ ಬರ್ತಾ ಇರುತ್ತೆ ಕ್ಷಮೆಯನ್ನ ಕೇಳಲಿಕ್ಕೆ. ಅದನ್ನ ಬಿಡ್ಬೇಕು ನಾವು. ಅದನ್ನ ಬಿಟ್ಟು ನಾವು ಈ ಒಂದು ಕ್ಷಮೆ ಗುಣವನ್ನ ಬೆಳೆಸ್ಕೊಂಡಾಗ ಮಾತ್ರ ನಾವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯನೇ ಹೊರತಾಗಿ, ನಾವು ವಯಸ್ಸಿನಲ್ಲಿ ದೊಡ್ಡವರು ಆ ರೀತಿ ನಾವ್ ಯಾವಾಗ ಇರ್ತೀವೋ ನಾವ್ ಮತ್ತೆ ಅದೇ ಕೆಳಗೆ ಹೋಗ್ತಾ ಇರ್ತೀವಿ ಹೊರತಾಗಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಥ್ಯಾಂಕ್ ಯು ಗೀತಾ ಮೇಡಮ್, ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ. ಹಂಗೆ ಮೇಡಮ್ ಎಲ್ಲರ ಪ್ರಶ್ನೆಗಳಿಗೂ ಎಲ್ಲರ ಅನಿಸಿಕೆಗಳನ್ನು ಮತ್ತೆ ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ ಅಂತಂದ್ರೆ ಮೇಡಮ್ ನಿಜವಾಗ್ಲು ತುಂಬಾ ತುಂಬಾ ಧನ್ಯವಾದಗಳು. ವೇದಾವತಿ ಮೇಡಮ್. ಹಾ, ನಮಸ್ತೆ ಎಲ್ರಿಗೂ. ನಾನು ಇದರಿಂದ ಒಂದು ಸಣ್ಣದೊಂದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ತೀನಿ. ನಾನು ಮನೆಯ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ತುಂಬಾ ರಶ್ ಇತ್ತು. ನನ್ಗೆ ಆ ಸೆಕೆಗೂ ಆ ರಶ್ಗೂ ತುಂಬಾನೇ ಒಂಥರ ಅನ್ಈಸಿ ಫೀಲ್ ಆಗ್ತಿತ್ತು. ಊಟ ಮಾಡ್ತಾ ಇದ್ದೆ. ಒಂದ್ ಹುಡುಗಿ, ಒಂದ್ ಹೆಂಗ್ಸು ಒಂದ್ ಮಗುನ್ ಎತ್ಕೊಂಡು ಬಂದ್ಲು. ಸ್ವಲ್ಪ ಜಾಗ ಬಿಡಿ ಅಂತ ಪದೇ ಪದೇ ಹೇಳ್ತಾ ಇದ್ಲು. ನಾವು ಊಟ ಬೇರೆ ಮಾಡ್ತಾ ಇದ್ದೆ. ಆ ಸೆಕೆಗೆ ಅದಕ್ಕೆ ನಂಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಆಮೇಲೆ ನಾನು ಒಂದೇ ಸರಿ ಆ ಹೆಂಗ್ಸಿಗೆ ಹೇಳ್ದೆ, ನಾನು ಊಟ ಮಾಡ್ತಿದ್ದೀನಿ, ನಿಂಗೆ ಕಾಣೋದಿಲ್ವಾ ಅಂದೆ. ಅವಳು ಮುಖ ಚಿಕ್ಕದ್ ಮಾಡ್ಕೊಂಡು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ಲು. ನನ್ಗೆ ತಕ್ಷಣ ಅನ್ಸ್ತು, ನಾನ್ ತಪ್ಪು ಮಾಡಿದ್ನಾ, ಈ ತರ ನಾನು ಮಾತಾಡಬಾರ್ದಿತ್ತ ಅನ್ಕೊಂಡು, ಸರಿ ಹೆಂಗ್ಸಿಗೆ ಹೆಂಗಾರು ಸಾರಿ ಕೇಳಲೇಬೇಕು ಅಂತೇಳಿ ಏನ್ ಮಾಡಿದೆ, ಒಂದು 30 ಸೆಕೆಂಡ್ಸ್ ಆದ್ಮೇಲೆ ಅವ್ರು ಕರ್ದು ಹೇಳ್ದೆ, ಸಾರಿಮ್ಮ, ನಾನ್ ನಿನ್ನ ಹತ್ರ ಆ ತರ ಮಾತಾಡ್ಬಾರ್ದಿತ್ತು, ಏನೋ ನನ್ ಮೂಡಂಗಿತ್ತು ಅಂದೆ. ಅವ್ರಿಗೇನೋ ಅಷ್ಟೇ ಸಮಾಧಾನವಾಗಿ, ಇಲ್ಲ ಅಜ್ಜಿ, ನಾನು ಆ ತರ ಪದೇ ಪದೇ ಕೇಳ್ಬಾರ್ದಿತ್ತು, ಏನಿಲ್ಲ ಬಿಡಿ ಅಂದ್ಬಿಟ್ರು. ಆಮೇಲೆ ನನ್ಗೂ ಸಮಾಧಾನ, ಅವಳಿಗೂ ಸಮಾಧಾನ. ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅದಾದ್ಮೇಲೆ ತುಂಬಾ ಒಂಥರ ಶಾಂತವಾಗಿ ತುಂಬಾ ಖುಷಿ ಆಯ್ತು. ಇದು ನನ್ನದೊಂದು ಸಣ್ಣ ಅನುಭವ. ನಿಮ್ಮ ದೊಡ್ಡ ಗುಣ ಮೇಡಮ್ ಅದು. ಕ್ಷಮೆ ಕೇಳಿರ್ತಕ್ಕಂಥದ್ದು ನಿಮ್ಮ ದೊಡ್ಡ ಗುಣ. ತಕ್ಷಣ ಕೇಳ್ದಿರಿ. ಅವಳು ತುಂಬಾ ಚಿಕ್ಕ ಹುಡುಗಿ. ಒಂದು ಏನು 30s ಅಲ್ಲಿ ಇರ್ಬೋದು ಅವಳು. ನಾನ್ 65. ಆದ್ರೂನು ಏನ್ ತಪ್ಪಿಲ್ಲ ಬಿಡು ಅಂತೇಳಿ ನಾನು ಅವಳಿಗೆ ತಕ್ಷಣ ಕರ್ದು ಹೇಳ್ದೆ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ, ನಾನ್ ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ಅಂತೆ. ಇಲ್ಲ ಅಜ್ಜಿ, ನೀವ್ ಮಾಡಿದ್ದು ಸರಿನೇ, ನಾನು ಆತರ ಪದೇ ಪದೇ ಕೇಳ್ಬಾರ್ದಿತ್ತು ಅಂತ. ಅವಳ್ದು ದೊಡ್ಡ ಗುಣನೇ. ಅವಳೇ ಒಂಥರ ಏನಾಯ್ತು ಅಂದ್ರೆ ಕ್ಲಿಯರ್ ಆಗ್ಬಿಡ್ತು ಮೇಡಮ್. ಇದು ಕ್ಲಿಯರ್ ಆಗ್ಬಿಡ್ತು, ಘಟನೆನೇ ಕ್ಲಿಯರ್ ಆಗ್ಬಿಡ್ತು, ಮನಸ್ಸಲ್ಲಿ ಉಳ್ಕೊಳ್ಳೇ ಇಲ್ಲ. ನೋಡಿ, ಇದು ಧ್ಯಾನದ ಮಹತ್ವ. ಹೌದು, ಅವ್ರಿಗೂ ಖುಷಿ, ನಿಮ್ಗೂ ಖುಷಿ. ನಂಗ್ ಮೊದ್ಲೆಲ್ಲ ತುಂಬಾ ಸಿಟ್ಟು, ತುಂಬಾ ಕೋಪ ಬರ್ತಾ ಇತ್ತು ಸಡನ್ ಆಗಿ. ನೋಡಿ, ಧ್ಯಾನಕ್ ಬಂದ್ಮೇಲೆ ನನ್ಗೂ ಆ ಗುಣ ಬಂದಿದೆ. ನಂಗೆ ತುಂಬಾ ಖುಷಿ ಅನಿಸ್ತು. ನಮ್ಮ ಮನೇಲೂ ಅಷ್ಟೇನೆ, ನನ್ ಸೊಸೆ ಒಂದ್ ಗ್ಲಾಸ್ ಕಾಫಿ ಕೊಟ್ರುನು ಥ್ಯಾಂಕ್ಸ್ ಮಾ ಅಂತೀನಿ. ಅವ್ಳು ಇರ್ಲಿ ತಲೆ ಆಡ್ಸ್ಕೊಂಡು ಹೋಗ್ಬಿಡ್ತಾ. ಏನು ಒಂದ್ ಗ್ಲಾಸ್ ನೀರ್ ಕೊಟ್ರು, ಏನೇ ಮಾಡಿದ್ರು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಅನುಭವ ಮೇಡಮ್, ಅದ್ಭುತವಾದ ಅನುಭವ ನಿಮ್ದು ಕೂಡ. ನಿಜ, ನಾವು ಮೊದ್ಲೆಲ್ಲ ಏನ್ ಹೇಳ್ತಿದ್ವಿ ಅಂದ್ರೆ, ಬಿಡು ನೋಡು, ದೊಡ್ಡವರು ಸಣ್ಣವರನ್ನ ಭಾವನೆ ಇಲ್ಲ ಅಂತ. ಕೆಲವರು ದೊಡ್ಡವ್ರನ್ನ ಇವ್ರಿಗೆ ಯಾತರ ಒಂದು ಭಾವನೆ ನಮಗೂ ಬರ್ತಿತ್ತು ಮೇಡಮ್. ನಿಜವಾಗ್ಲೂ ಈಗ ಇಂತ ಕ್ಲಾಸ್ಗಳನ್ನೆಲ್ಲ ಕೇಳಿದಾಗ ಇಂತ ಬಹಳ ಕ್ಲಾಸ್ ಆಗಿದೆ ಇವತ್ತಂತೂ. ಬಹಳ ಅಂದ್ರೆ ಅದ್ಭುತವಾಗಿತ್ತು. ನಾವೇನಾದ್ರೂ ಒಂದು ಹೌದು ನಾವು ಕೇಳ್ಬೇಕು ಕ್ಷಮೆನ, ನಮ್ದು ತಪ್ಪಿರತ್ತಲ್ಲ ಅಂತ ಈಗೀಗ ಅನಿಸ್ತಾ ಇದೆ. ತುಂಬಾ ಸಲ ನಮಗೂ ಅನುಭವ ಆಗಿದೆ. ಬಹಳ ಅಂದ್ರೆ ಸೂಪರ್ ಆಗಿತ್ತು ಮೇಡಮ್. ಸೂಪರ್ ಅಂದ್ರೆ ಸೂಪರ್ ಇವತ್ತು. ಮನೇಲೂ ಮಾತಿಗೂ ಸಾರಿ, ಥ್ಯಾಂಕ್ಸ್ ಅಷ್ಟ್. ಹೊರಗಡೆ ಆಟೋದವನ್ಗೆ ದುಡ್ಡು ಕೊಟ್ಟು ಇಳಿಯುವಾಗ ಅಯ್ಯಪ್ಪನ್ಗೊಂದ್ ಥ್ಯಾಂಕ್ಸ್. ಏನು ಸಣ್ಣ ಪುಟ್ಟ ಏನಾದ್ರೂನು ಥ್ಯಾಂಕ್ಸ್, ಸಾರಿ, ಇದನ್ನ ನಾನು ಪ್ರತಿ ಸತಿ ಬಳಸ್ತೀನಿ. ಹೌದು ಮೇಡಮ್, ಒಳ್ಳೇದ್ ಮೇಡಮ್, ನಿಮ್ಮ ಒಳ್ಳೆ ಅಭ್ಯಾಸ ಮೇಡಮ್, ಎಲ್ರಿಗೂ ಒಂದ್ ಮಾದರಿ. ಒಟ್ಟಿನಲ್ಲಿ ಇವತ್ತಿನ ಕ್ಲಾಸ್ ಅದ್ಭುತ ಅಂದ್ರೆ ಅದ್ಭುತವಾಗಿತ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಎಲ್ಲರಿಗೂ ಇಷ್ಟ ಆಯ್ತು. ನಿಜವಾಗ್ಲೂ ಒಂದ್ ನಿಮಿಷನೂ ಬಿಡದೆ ಕೇಳುವ ಚೆನ್ನಾಗಿತ್ತು ಅದು. ಪ್ರತಿ ಒಂದ್ ಲೈನು ನಾನಂತೂ ಬರ್ಕೊಂಡಂಗಿದೆ. ಎಲ್ಲ ಮಧ್ಯ ಸ್ವಲ್ಪ ಬ್ರೇಕ್ ಆಗ್ತಿತ್ತು, ಅದ್ ಬಿಟ್ರೆ ಬಹಳ ಚೆನ್ನಾಗಿತ್ತು ಮೇಡಮ್. ನಿಜವಾಗ್ಲೂ ಹೀಗೆ ಬರ್ತಾ ಇರಿ ನಿಮ್ ಕ್ಲಾಸ್ಗೆ. ಇವತ್ತಿನ ಕ್ಲಾಸ್ ಥ್ಯಾಂಕ್ ಯು. ಮತ್ತೆ ನಿಧಾನವಾಗಿ ನಾವು ಎಷ್ಟು ಅರ್ಥ ಆಗೋ ತರ ಹೇಳಿದ್ರು ಮೇಡಮ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡ್ಬೇಕಾ ಮೇಡಮ್ ಹತ್ರ? ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಎಸ್ ಮ್ಯಾಮ್. ಮೇಡಮ್, ಏನು ನಿಮ್ಮ
ಕ್ಲಾಸ್ ಕೇಳಿದ್ಮೇಲೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಮನಸ್ಸು ತುಂಬಾನೇ ಖಾಲಿ ಆಗಿದೆ, ಒಂಥರ ಕಾಮ್ ಆಗಿದೆ ಮೇಡಮ್. ಹೇಳ್ಬೇಕು ಅಂದ್ರೆ ನಾವು ಬೇರೆ ಶಾಪ್ ಆಗ್ತಿರ್ತೀವಿ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇವಾಗ ಗೊತ್ತಾಗ್ತಿರೋದು ನಾವು ಬೇರೆ ಎಷ್ಟು ಶಾಪ್ ಆಗ್ತಿರ್ತೀವಲ್ವಾ. ಬಟ್ ಶಾಪ್ ಆಗ್ತಂಗ ಚೆನ್ನಾಗಿ ಇರ್ತಾ ಹೇಳ್ಬೇಕು ಅಂದ್ರೆ ನಂಗೆ ಅನುಭವ ಬಂದ್ಬಿಟ್ಟಾಗಿದೆ. ನಾನ್ ಅನ್ಕೊಳ್ತೀನಿ ನಾವ್ ಎಷ್ಟು ಶಾಪ್ ಆಗ್ತೀವಿ ಚೆನ್ನಾಗಿದ್ದಲ್ಲ ಅನಿಸ್ತದೆ. ಬಟ್ ಇವಾಗ ಕ್ಲಾಸ್ ಕೇಳಿದ್ಮೇಲೆ ಗೊತ್ತಾಯ್ತು ನಾವ್ ಶಾಪ್ ಹಾಕಿದ್ದಲ್ಲ ಅವ್ರಿಗೆ ಹೊರಾಗಿ ಪರಿಮಾಣಿಸ್ತದೆ ಅಂತ ಆಗುತ್ತೆ ಅಂತ ಹೇಳಿ. ತುಂಬಾ ಖುಷಿ ಇದೆ. ಒಳ್ಳೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ. ನಮ್ಗೆ ಅದನ್ನ ಅವ್ರ ಮನಸ್ಸ ಯೋಚನೆ ಮಾಡಿ ಬಿಟ್ಬಿಟ್ಟಾಗ ನಾವು ನಿಮ್ದಾಗಿರ್ತೀವಿ. ನಾವ್ ಅವ್ರಿಗೆ ಏನೋ ಯೋಚನೆ ಕೆಟ್ಟದ ಯೋಚನೆ ಮಾಡಿರ್ತಿರ್ತೀವಿ, ಹಿಂಗ ಆಯ್ತಲ್ಲ ಅಂತ ಹೇಳಿ ಶಾಪ್ ಹಾಕಿರ್ತೀವಿ. ಅದರಿಂದ ನಮ್ಗೆ ಕೆಟ್ಟ ಆಗ್ತಿರ್ತದೆ. ಈಗ ಅದನ್ನ ಬಿಟ್ಟಾಕಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಮೇಡಮ್. ನಿಮ್ಮ ಕ್ಲಾಸಿಂದ ನಮ್ಗೆ ತುಂಬಾ ಕಲ್ತಿದೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಭಾಗವಹಿಸಿರ್ತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ಮತ್ತೆ ಮಹಾವತಾರ್ ಫೌಂಡೇಶನ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಟ್ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಜ್ಞಾನವನ್ನು ನಮಗೆ ಕೊಡ್ಬೇಕು ಅಂತಂದೇಳಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಮ್ಯಾಮ್. ತುಂಬಾನೇ ಅದ್ಭುತವಾಗಿತ್ತು ಇವತ್ತು ಕ್ಲಾಸ್. ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್ ಇದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತಿಳಿಸ್ಲಿಕ್ಕೆ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ನಾನು ಯಾವಾಗ್ಲೂ ತಯಾರಿರ್ತೀನಿ ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆ ಆಗಿರ್ಬೋದು, ಮೇಡಮ್ ಕ್ಲಾಸ್ ಹೇಗಿತ್ತು ಅಂತ ಹೇಳ್ಬೋದಲ್ಲ ಮಾಸ್ಟರ್ಸ್? ಇನ್ನೊಂದು ಮೇಡಮ್ ಗಿರಿಜಾ ಮೇಡಮ್ ನೀವೇನಾರ ಸಿದ್ದರಬೆಟ್ಟಿಗೆ ಬರ್ತಾ ಇದಾರೆ ಮೇಡಮ್? ದಯವಿಟ್ಟು ಮೇಡಮ್ ಹೇಳಿ, ಏನು ಕೇಳಿಸ್ಲಿಲ್ಲ ಮೇಡಮ್? ಸಿದ್ದರಬೆಟ್ಟಕ್ಕೆ ಪ್ರೋಗ್ರಾಮ್ ಇದೆ ಬರ್ತಾ ಇಲ್ಲ. ಬಂದಿರೋ ಚೆನ್ನಾಗಿತ್ತು. ಬರ್ತಾ ಇಲ್ಲ. ಓಕೆ ಮೇಡಮ್, ಎಂಡ್ ಮಾಡೋದ? ಎಸ್ ಮ್ಯಾಮ್, ಯಾರಾದ್ರೂ ಮಾತಾಡ್ತಾರನ್ನ ಕೇಳೋಣ ಅಂತ ಅನ್ಕೊಂಡೆ. ಶಕುಂತಲಾ ಪಿ ಮ್ಯಾಮ್ ಮಾತಾಡ್ತೀರಾ ಮಾಸ್ಟರ್ಸ್? ಯಾರಾದ್ರೂ ಇವತ್ತು ತುಂಬಾನೇ ಚೆನ್ನಾಗಿ ಕ್ಲಾಸ್ ಅಂತೂ ಮೂಡಿ ಬಂತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬೋದಲ್ಲ? ಎಲ್ಲರೂ ತುಂಬಾ ಮೇಡಮ್ ಅರ್ಥ ಅವತರ ಹೇಳಿದ್ದಾರೆ. ಹಂಗಾಗಿ ಏನು ಹೇಳ್ಬೇಕು ಅನಿಸ್ತಾ ಇಲ್ಲ, ಅದನ್ನ ಮನನ ಮಾಡ್ಕೊಂತ ಇದ್ದಾರೆ ಅನ್ಸ್ತದೆ ನಿಜವಾಗ್ಲು ಮೇಡಮ್. ನಂಗೆ ಅವ್ರು ಮೇಡಮ್ ಹೇಳಿದ್ದೆ ನಂಗೆ ಮತ್ತೆ ರಿಪೀಟ್ ಆಗಿ ನನಗೆ ಒಂಥರ ಅವ್ರು ಏನ್ ಹೇಳಿದ್ದಾರೆ ಅದೇ ಒಂಥರ ಮನಸ್ಸಿನಲ್ಲಿ ಹೋಗ್ತಾ ಇದೆ. ಅಷ್ಟು ಚೆನ್ನಾಗಿತ್ತು. ನಾನು ಇವತ್ತು ಶೇರ್ ಮಾಡ್ತೀನಿ ಅದನ್ನ ಮೇಡಮ್, ಗ್ರೂಪ್ ನಲ್ಲಿ ಶೇರ್ ಮಾಡಿ, ನಾನು ಕೆಲವರು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲರೂ ತಿಳ್ಕೋಬೇಕು. ಕ್ಷಮಾ ಮಾಡೋದು, ಕ್ಷಮೆ ಕೇಳುವುದು, ಎರಡನ್ನೂ ನಾವು ಕೇಳೋದು, ಅದು ಅದ್ಭುತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಕೆಲವರು ನಮ್ಮ ಗ್ರೂಪ್ ನಿಂದಲ್ಲಿ ಹಾಕಿದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಅವರಿಗೆ. ಕೃಷ್ಣರಾವ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಆ ಕ್ಷಮೆ ಎಂಬುದು ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಔಷಧಿ ಯಾವುದಿಲ್ಲ ಮೇಡಮ್. ಹೌದು ಸರ್. ವಿಷಯದಲ್ಲಿ ಯಾರೇ ಸಮಯ ಬಂದಾಗ್ಲೂ ಯಾವ್ದು ಕ್ಷಮೆ ಹೇಳ್ಬಿಟ್ರೆ ಅದಕ್ಕೆ ಎಂತ ಕೋಪ ಬಂದ್ರು ಕೂಡ ಅದು ನುಂಗಿ ಹಾಕ್ಬಿಡುತ್ತೆ. ಅಂತ ಒಂದು ಔಷಧಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆ ಒಂದು ಅನುಭವಗಳು ಈ ಮೆಡಿಟೇಷನ್ ಇಂದ ಬಹಳಷ್ಟು, ಅದು ಫೌಂಡೇಶನ್ ಇಂದ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅದು ಈಗಾಗಲೇ ಗುರುಗಳು, ನಾಗರಾಜ್ ಗುರುಗಳಾಗ್ಲಿ, ನಮ್ಮ ಗುರೂಜಿ ಆಗ್ಲಿ, ರಂಗನಾಥ್ ಗುರೂಜಿ ಅವರಾಗ್ಲಿ, ಪ್ರತಿಯೊಬ್ರು ಈಗ ಡೈಲಿ ಒಬ್ರಿಗಿಂತ ಒಬ್ರು ಕ್ಲಾಸು ಸ್ಪಿರಿಟ್ ಆಗಿ ತಗೊಂಡು ಎಲ್ಲರಿಗೂ ಆ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ತಲೆಯಲ್ಲಿ ತುಂಬಿ ಎಲ್ಲರಿಗೂ ಕ್ಷಮಾ ಗುಣ ಬಂದು ಈಗ ಆಲ್ರೆಡಿ ನಾವು ಗ್ರೂಪ್ ನಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ರಿಗೂ ಬಂದೋಗಿದೆ. ಇನ್ನೂ ಅದೇ ಜಗತ್ತಿನಲ್ಲಿ ಮುಗಿಯೋದಿಲ್ಲ, ಕಲಿತಕ್ಕಂಥದ್ದು ಇನ್ನೂ ಅಪ್ ಟು ಡೆತ್ ಅಂತೇಳಿ ನಮ್ಮ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಕೂಡ ಹೇಳಿ ಹೋಗಿದ್ದಾರೆ. ಆ ರೀತಿ ನಾವ್ ಇನ್ನೂ ಕಲಿಯೋದು ಕಲಿತಾ ಹೋಗ್ತಾ ಇರ್ಬೇಕು. ನನಗಂತೂ ಅವ್ರು ಹೇಳಿದ ವಿಷಯಗಳನ್ನ ಈಗಾಗಲೇ ಮೊದಲೇ ಅಳವಡಿಸ್ಕೊಂಡು ಈಗ ಇನ್ನೂ ಅದು ಸ್ವಲ್ಪ ಒತ್ತು ಕೊಟ್ಟು ಹೇಳ್ಕೊಟ್ಟಂಗ ಆಯ್ತು. ಅವರು ಅವಕಾಶ ನೀಡಿದಕ್ಕೆ ಫೌಂಡೇಶನ್ಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ನಿಮ್ ಅನುಭವ ಚೆನ್ನಾಗಿ ಹೇಳ್ಕೊಂಡ್ರಿ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡ್ಬೇಕಾ? ದೀಪಾ ಮ್ಯಾಮ್? ಎಸ್ ಮ್ಯಾಮ್, ಮಾತಾಡಿ ಮ್ಯಾಮ್. ಹಲೋ, ನಮಸ್ತೆ. 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 ಹಲೋ. ಎಸ್ ಮ್ಯಾಮ್, ಮಾತಾಡಿ. ಕೇಳಿಸ್ತಾ ಇದೆ ಮೇಡಮ್, ಈಗ ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಮಧ್ಯೆ ವಾಯ್ಸ್ ಕಟ್ ಆಗ್ತಿತ್ತು ಮೇಡಮ್. ಆದ್ರೂ
ಕ್ಲಾಸ್ ತುಂಬಾ ಚೆನ್ನಾಗಿ ಮೂಡ್ ಬಂತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮ್ಯಾಮ್, ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ವೇದಿಕೆಗೆ ಬಂದು ಮತ್ತೊಮ್ಮೆ ಮೊಗದೊಮ್ಮೆ ನಿಮಗೆ ಥ್ಯಾಂಕ್ಸ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು 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 ಮೇಡಮ್. ಎಂಡ್ ಮಾಡೋಣ ಗೀತಾ ಮೇಡಮ್, ಎಂಡ್ ಮಾಡೋಣ ಅಲ್ಲ? ಇಲ್ಲಿಯವರೆಗೆ ಧ್ಯಾನವನ್ನು ಮಾಡಿದ್ದೀವಿ, ಹಾಗೆ ಅದ್ಭುತವಾದ ಜ್ಞಾನವನ್ನು ಮೇಡಮ್ ಅವರಿಂದ ತಿಳ್ಕೊಂಡಿದ್ದೀವಿ. ಹಾಗೆ ಇಲ್ಲಿವರೆಗೆ ಎಲ್ಲರೂ ಕುಳಿತು ಧ್ಯಾನ ಮಾಡಿ ಜ್ಞಾನವನ್ನು ಕೇಳಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು.